It's such a joy for me to be here today to bring God's word. ಮುಂಜಾನೆ ವೇಳೆಯಲ್ಲಿ ದೇವರ ವಾಕ್ಯವನ್ನ ನಿಮ್ಮ ಬಳಿಗೆ ತರುವಂತದ್ದು ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. I still remember in 2007 when I came to Southern Asia Bible College. Your pastor, Pastor Raj Manohar, was there as my senior. 2007ನೇ ವರ್ಷ ಇಸವಿಯಲ್ಲಿ ಅವರು SABC ಓದಕ್ಕೆ ಅಂತ ಬಂದಾಗ ನಾನು ಅಲ್ಲಿ ಒಂದು ವರ್ಷ ಮುಂದೆ ಇದ್ದೆ. I came to SABC as a very timid, very shy person. ನಾನು SABC ಆಗಿ ಬಹಳ ಕಾಲೇಜಿಗೆ ಬಂದಾಗ ಬಹಳ ನಾಚಿಕೆ ಸ್ವಭಾವದವನು, ಬಹಳ ಭಯ ಉಳ್ಳಂತ ವ್ಯಕ್ತಿಯಾಗಿ ನಾನಿದ್ದೆ. Your pastor was a great preacher even then. ಆಗ್ಲೂ ಕೂಡ ಅವ್ರು ಹಾಗೆ ಪ್ರಸಂಗ ಮಾಡ್ತಾ ಇದ್ರು. So I used to look at pastor and in my heart I wanted to preach like that, hands moving, sound. So that is reality. That is you are superseded and it has gone ahead. What I have to say from where we are coming. So this is my experience with your pastor, and it's such a joy to share the pulpit with him. ಇವತ್ತು ಅವ್ರ ಜೊತೆ ಈ ಒಂದು ಪುಲ್ಪಿಟ್ ಅಲ್ಲಿ ನಿಂತ್ಕೊಂಡು ದೇವರ ವಾಕ್ಯ ಸಾರುವಂತದ್ದು ಬಹಳ ಸಂತೋಷ. Every Sunday service is very, very important because we have come as a family together in the presence of God to hear the word of the Lord. ಪ್ರತಿಯೊಂದು ಭಾನುವಾರದ ಆರಾಧನೆ ಬಹಳ ಪ್ರಾಮುಖ್ಯವಾದದ್ದು, ಯಾಕಂದ್ರೆ ಕುಟುಂಬವಾಗಿ ನಾವು ಬಂದು ದೇವರ ವಾಕ್ಯವನ್ನ ಕೇಳುವಂತ ಸಮಯ ಇದಾಗಿರುತ್ತೆ. So there is a word for the church, there is a word for every individual, I believe. ಸಭೆಗೆ ಅಂತ ದೇವರು ಮಾತನಾಡುವಂತ ಸಮಯ, ವೈಯಕ್ತಿಕವಾಗಿ ದೇವರು ಪ್ರತಿಯೊಬ್ಬರೊಟ್ಟಿಗೂ ಮಾತನಾಡುವಂತ ಸಮಯ ಇದಾಗಿರುತ್ತೆ. For our meditation, I want us to turn to the Gospel of Matthew, chapter 9, verse 9 through 11. ಮತ್ತೇನು ಬರೆದ ಸುವಾರ್ತೆ 9ನೇ ಅಧ್ಯಾಯ 9ರಿಂದ 11 ವಚನಕ್ಕೆ ನಾವು ತಿರುಗಿಸೋಣ. Yeah, to save time, maybe we'll just read in Kannada. ಯೇಸು ಅಲ್ಲಿಂದ ಹೋಗುತ್ತಿರುವಾಗ ಸುಂಕಕ್ಕೆ ಕೂತಿದ್ದ ಮತ್ತಾಯನೆಂಬ ಒಬ್ಬ ಮನುಷ್ಯನನ್ನು ನೋಡಿ, ನನ್ನನ್ನು ಹಿಂಬಾಲಿಸು ಎಂದು ಅವನನ್ನು ಕರೆಯಲು ಅವನು ಎದ್ದು ಆತನನ್ನು ಹಿಂಬಾಲಿಸಿದನು. ಅನಂತರ ಆತನು ಅವನ ಮನೆಯಲ್ಲಿ ಊಟಕ್ಕೆ ಕೂತಿರುವಾಗ ಬಹುಮಂದಿ ಸುಂಕದವರು ಪಾಪಿಗಳು ಬಂದು ಯೇಸುವಿನ ಮತ್ತು ಆತನ ಶಿಷ್ಯರ ಪಂಕ್ತಿ ಅಂತ ಇದೆಯಾ, ನಂತರ ಕಾಣ್ತಾ ಇದೆ, ಪಂಕ್ತಿಯಲ್ಲಿ ಕೂತುಕೊಂಡರು. ಫರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದನು. Every gospel writer has a very clear agenda in how they write, where they put stories. That is how gospels are written. ಪ್ರತಿಯೊಬ್ಬ ಸುವಾರ್ತೆಯನ್ನ ಬರೆದಂತ ವ್ಯಕ್ತಿ ಅವ್ರು ಬರೀಬೇಕಂದ್ರೆ ಬಹಳ ಯೋಚನೆ ಮಾಡಿ ಬರೆದಿದ್ದಾರೆ, ಯಾವ ಕತೆ ಎಲ್ಲಿ ಬರಬೇಕು ಅಂತ ಬಹಳ ವಿಶೇಷವಾದ ರೀತಿಯಲ್ಲಿ ಬರೆದಿದ್ದಾರೆ. Sometimes we just open the Bible and read a verse without looking at what is there before, what is there after. But sometimes it helps us when we read that story in its context. ಅನೇಕ ಸಾರಿ ಬೈಬಲ್ನ ಓದಬೇಕಂದ್ರೆ ಒಂದು ವಾಕ್ಯ ನೋಡ್ತೇವೆ, ಅದ್ರ ಮುಂದೆ ಇದೆ ಏನಿದೆ ಹಿಂದೆ ಏನಿದೆ ಅಂತ ನಾವು ಗಮನ ಕೊಡೋದಿಲ್ಲ. ಅವುಗಳ ಗಮನ ಇಟ್ಕೊಂಡು ಓದೋದಾದ್ರೆ ಅದನ್ನ ಬಹಳ ಅರ್ಥಪೂರ್ವಕವಾಗಿರ್ತದೆ. Now Matthew 9 is a very important chapter. ಮತ್ತೊಂದು ಸುವಾರ್ತೆ 9ನೇ ಅಧ್ಯಾಯ ಬಹಳ ಪ್ರಾಮುಖ್ಯವಾದ ಅಧ್ಯಾಯ. Matthew started the preachings of Jesus from chapter 5. ಮತ್ತೊಂದು ಬರೆದ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಒಂದು ಸಂದೇಶಗಳು 5ನೇ ಅಧ್ಯಾಯದಿಂದ ಪ್ರಾರಂಭವಾಗ್ತವೆ. 5 to 7, 5, 6, 7, these 3 chapters are exalted high, so much so that even secular people say these are the principles with which we have to live. Matthew 5, 6, 7, the first sermon of Jesus, which is known as the Sermon on the Mount. ಇದು ಯೇಸು ಕ್ರಿಸ್ತನು ಪರ್ವತ ಮೇಲೆ ಮಾಡಿದ ಪ್ರಸಂಗ, ಮತ್ತೊಂದು ಬರೆದ ಸುವಾರ್ತೆ 5, 6, 7 ಬರೆಯಲ್ಪಟ್ಟಿದೆ. ಅದು ಲೋಕದವರು ಕೂಡ ಅದರಿಂದ ಪ್ರಭಾವಿತ ಹೊಂದಿದವರಾಗಿ ಈ ಒಂದು ನಿಯಮಗಳನ್ನ ನಮ್ಮ ಜೀವನದಲ್ಲಿ ಮೌಲ್ಯಗಳಾಗಿ ಪಾಲಿಸಬೇಕೆಂಬುದಾಗಿ ಅವರು ಕೂಡ ಗೌರವಿಸುವಂತ ಮಾತುಗಳು ಅದಾಗಿವೆ. I am sure all of you have taken time to read Matthew 5 to 7 at some point of your life. ನಿಮ್ಮೆಲ್ಲರ ಜೀವನದಲ್ಲಿ ಯಾವಾಗಲೂ ಒಂದ್ಸತಿ ಖಂಡಿತವಾಗಿಯೂ ಈ 3 ಅಧ್ಯಾಯಗಳನ್ನ ಓದಿರ್ತೀರೆಂಬುದಾಗಿ ನನ್ನ ನಂಬಿಕೆ. If you have read it carefully, you would agree with what I am going to say now. ಅದನ್ನ ಜಾಗರೂಕತೆಯಿಂದ ನೀವು ಓದಿದವರಾಗಿದ್ರೆ ನಾನು ಹೇಳುವ ಮಾತುಗಳಿಗೆ ನೀವು ಒಪ್ಪಿಕೊಳ್ತೀರಾ. What Jesus said, did people say, oh okay, we have heard it several times? Was it like that, or shock? What are you saying? What was the reaction of people? ಯೇಸು ಸ್ವಾಮಿಯ ಈ ಸಂದೇಶವನ್ನ ಕೇಳಿದಾಗ ಜನರ ಪ್ರತಿಕ್ರಿಯೆ ಏನಾಗಿತ್ತು? ಓ ಇದೆಲ್ಲ ಕೇಳಿದ್ದೆ ಬಿಡು ಅಂತ ಆ ರೀತಿಯಾಗಿ ಅನ್ಕೊಂಡ್ರ, ಅಥವಾ ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ರ? The first sentence, blessed are the poor in spirit. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರೆಂಬುದಾಗಿ ಯೇಸು ಹೇಳಿದ ಮೊದಲನೇ ಮಾತು.
People got shocked. What is this? We have learned that blessed are the rich in spirit, those who pray more, those who fast more, those who give more, those who have a good lineage, heritage. They are the blessed people. Jesus is saying, blessed are the poor in spirit, those who cry, those who weep. They are blessed. ಜನರಿಗೆ ಈ ಮಾತನ್ನ ಕೇಳಿ ಅವರಿಗೆ ಶಾಕ್ ಆಯ್ತು. ನಾವು ಅನ್ಕೊಂಡಿದ್ವಿ ಶ್ರೀಮಂತರು ಧನ್ಯರು, ಹೆಚ್ಚಾಗಿ ಪ್ರಾರ್ಥನೆ ಮಾಡುವ ಧನ್ಯರು, ಹೆಚ್ಚಾಗಿ ಒಳ್ಳೆಯ ಕುಟುಂಬವನ್ನು ಹೊಂದಿಕೊಂಡಿರತಕ್ಕಂಥ ಧನ್ಯರು, ಆ ರೀತಿ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ಯೇಸು ನೋಡಿ ಹೇಳ್ತಾ ಇದ್ದಾರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರೆಂಬುದಾಗಿ. Jesus went on to say, you cannot serve God and money. Another shock. ಯೇಸು ಸ್ವಾಮಿ ಇನ್ನೊಂದು ಮಾತಾಡಿದ್ರು, ನೀವು ದೇವರನ್ನ ಹಣವನ್ನ ಎರಡು ಕೂಡ ನೀವು ಆರಾಧನೆ ಮಾಡಕ್ಕೆ ಸಾಧ್ಯವಿಲ್ಲ, ಎರಡು ಕೂಡ ಸೇವೆ ಮಾಡಕ್ಕೆ ಸಾಧ್ಯವಿಲ್ಲ. Because people understand, if you serve God, I will get more money. God and money. That is what people think. ಜನರ ಒಂದು ಸಾಮಾನ್ಯವಾದ ಅರ್ಥ ಏನಂದ್ರೆ, ನಾನು ದೇವರನ್ನ ಆರಾಧನೆ ಮಾಡಿದ್ರೆ ಹೆಚ್ಚಿನ ಹಣ ಸಿಗುತ್ತೆ. ಈ ದೇವರು ಹಣನ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ. But how is Jesus saying God or money? You have to choose between these two. ಆದ್ರೆ ಯೇಸು ಸ್ವಾಮಿ ಇಬ್ಬರಿಗೆ ಆಪ್ಷನ್ ಕೊಡ್ತಾರೆ, ದೇವರ ಹಣನ ಎರಡರಲ್ಲಿ ಒಂದನ್ನ ನೀವು ಆಯ್ಕೆ ಮಾಡ್ಕೋಬೇಕು. It's not God and money. ಇದು ದೇವರು ಮತ್ತು ಹಣ ಅಲ್ಲ, ದೇವರು ಅಥವಾ ಹಣ. In the Old Testament, it is God and money. ಹಳೆ ಒಡಂಬಡಿಕೆಯಲ್ಲಿ ದೇವರು ಮತ್ತು ಹಣ. Now God or money. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಅಥವಾ ಹಣ. At the end of it, crowd in chapter 7, the end last verses, they were amazed at his teaching. 7ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನೋಡ್ತೇವೆ, ಜನರು ಈ ಬೋಧನೆ ಕೇಳಿದಾಗ ಅವರು ಆಶ್ಚರ್ಯಚಕಿತರಾಗಿದ್ದರು. 5, 6, 7 chapters, this is words of Jesus, kingdom coming in words. 5ನೇ ಅಧ್ಯಾಯ 6, 7 ಅಧ್ಯಾಯದಲ್ಲಿ ದೇವರ ರಾಜ್ಯವು ಲೋಕಕ್ಕೆ ಬರುವಂತ ಮಾತುಗಳು ಅದಾಗಿವೆ. Now our text comes after 7, 8 and 9, 2 chapters, works of Jesus. ಈಗ ದೇವರ ಮಾತು ಆದ ನಂತರ 7ರಿಂದ 9 ದೇವರ ಕಾರ್ಯಗಳ ಬಗ್ಗೆ ಇಲ್ಲಿ ನೋಡ್ತೇವೆ. Words and works. ಮಾತುಗಳು ಮತ್ತು ಕಾರ್ಯಗಳು. You know how many miracles are there in 8 and 9? 8 ಮತ್ತು 9ನೇ ಅಧ್ಯಾಯದಲ್ಲಿ ಎಷ್ಟು ಅದ್ಭುತಗಳು ಬರೆಯಲ್ಪಟ್ಟಿವೆ ಗೊತ್ತಾ? I'll give you 2 minutes. You can look into your Bible and tell me, counting, even scholars count in different ways. 8 ಮತ್ತು 9 ಅಧ್ಯಾಯ ನೀವು ಲೆಕ್ಕ ಹಾಕಿ ಎರಡು ಓದಿ. ಬಹಳ ತಜ್ಞರು ಕೂಡ ಅದು ಬೇರೆ ಬೇರೆ ರೀತಿ ಲೆಕ್ಕ ಹಾಕ್ತಾರೆ. ನೋಡೋಣ ನೀವು ಹೇಳಕ್ಕಾಗತ್ತಾ ಅಂತ. So tell me, you count one, easy to count, especially if you're using an English Bible, paragraphs are there. How many miracles are there? ಇಂಗ್ಲಿಷ್ ಬೈಬಲ್ ಓದ್ತಾ ಇದ್ರೆ ಬಹಳ ಸುಲಭ, ಅಲ್ಲಿ ಟೈಟಲ್ಗಳು ಇರ್ತವೆ, ಅದು ನೋಡಿ ಹೇಳ್ಬೋದು ಎಷ್ಟು ಅದ್ಭುತಗಳಲ್ಲಿ ಇವೆ ಎಂಬುದಾಗಿ. We'll wait for that first answer. It will come in 30 seconds. It will come. ಮೊದಲನೇ ಉತ್ತರ. Good, very good answer. 9. Any other answer? 9 ಅದ್ಭುತಗಳು ಅಂತ ಅವ್ರು ಹೇಳ್ತಾ ಇದ್ದಾರೆ. 9. All of you. That is good. 9 miracles. 9 ಅದ್ಭುತಗಳು. But I counted 10. ನಾನು ನೋಡಿದಾಗ 10 ಸಿಕ್ತು. First miracle. Look into your Bible. First miracle is Jesus cleansing leper. ಮೊದಲನೇ ಅದ್ಭುತ ಯೇಸು ಕುಷ್ಠ ರೋಗಗಳನ್ನ ಗುಣ ಮಾಡಿದ್ದು. ಒಪ್ಕೊಳ್ತೀರಾ? Second is centurion's servant. ಎರಡನೇದು ಶತಾಧಿಪತಿಯ ಆಳನ್ನ ದೇವರು ಗುಣಪಡಿಸಿದ್ದು. Third is Peter's mother-in-law is healed. ಮೂರನೇದು ಪೇತ್ರನ ಅತ್ತೆಯನ್ನ ಗುಣಪಡಿಸಿದ್ದು. Fourth, Jesus calms storms. ನಾಲ್ಕನೇದು ಯೇಸು ಸ್ವಾಮಿ ಅಲೆಗಳನ್ನ ನಿಲ್ಲಿಸಿದ್ದು. Fifth is demon possessed people are delivered. ಐದನೇದು ದೆವ್ವ ಪೀಡಿತರನ್ನ ದೇವರು ಬಿಡಿಸಿದ್ದು. Then sixth is a paralytic man is healed. ಆರನೇದು ಒಬ್ಬ ಪಾರ್ಶ್ವವಾಯು ರೋಗದಿಂದ ಇದ್ದವನನ್ನ ಯೇಸು ಸ್ವಾಮಿ ಗುಣಪಡಿಸಿದ್ದು. Then seventh is a daughter, most probably Jairus' daughter, is not just healed, raised from dead. ಮೊದಲ ಏಳನೇದು ಯಾಯಿರನ ಮಗಳನ್ನ ಸತ್ತವಳಿಂದ ಯೇಸು ಸ್ವಾಮಿ ಎಬ್ಬಿಸಿದಂತದ್ದು. Then there is a woman with the issue of blood healed. ಎಂಟನೇದು ರಕ್ತಸ್ರಾವ ರೋಗದಿಂದ ನರಳುತ್ತಿದ್ದಂತ ಹೆಂಗಸನ್ನ ಯೇಸು ಸ್ವಾಮಿ ಗುಣಪಡಿಸಿದ್ದು. Then there is blind people healed. ತರುವಾಯ ಕುರುಡರು ಗುಣ ಹೊಂದಿದ್ದನ್ನ ನೋಡ್ತೇವೆ. Then there is one more, a mute demon possessed person is healed. ಇನ್ನೊಬ್ಬ ಮೂಕ ವ್ಯಕ್ತಿ ಆತನು ಗುಣ ಹೊಂದಿದ್ದು. 10 miracles. 10 ಅದ್ಭುತಗಳು. Why Matthew 10? ಯಾಕೆ ಮತ್ತೇನು 10 ಅದ್ಭುತಗಳನ್ನ ಒಂದೇ ಅಧ್ಯಾಯದಲ್ಲಿ ಬರೆದಿದ್ದಾರೆ? Anything rings in your mind in the Old Testament? 10. What is that 10? ಹಳೆ ಒಡಂಬಡಿಕೆ ಪ್ರಕಾರ 10 ಅಂದಾಗ ನಿಮ್ಗೆ ಏನು ಅದಕ್ಕೆ ಕರೆಕ್ಟ್ ಮಾಡಕ್ಕಾಗತ್ತೆ? 10 commandments. Anything else? ಬೇರೆ ಏನಾದ್ರು ಇದೆಯಾ? When God delivered his people from Egypt, 10
plagues, ಬಾಧಗಳು. ಐಗುಪ್ತ ದೇಶದಿಂದ ದೇವರು ತನ್ನ ಜನರಾದ ಇಸ್ರಾಯೇಲನ್ನು ಬಿಡಿಸ್ಬೇಕಂದ್ರೆ ಆ ದೇಶವನ್ನ 10 ರೋಗಗಳಿಂದ ಅವರು ಅಲ್ಲಿ ಅವರು ಕಷ್ಟಕ್ಕೆ ಸಿಕ್ಕಾಕ್ಸ್ತಾರೆ. Most probably these miracles are recalling a deliverance. Just like Israel was delivered, people are delivered. 10 miracles, deliverance of Jesus. ಅದೇ ಅನೇಕ ನಾನು ಅನ್ಕೊಳ್ತೇನೆ ಈ ಅದ್ಭುತಗಳು ಕೂಡ ದೇವರು ತನ್ನ ಜನರನ್ನ ಬಿಡಿಸಿದ ರೀತಿಯನ್ನ ವಿವರಿಸುತ್ತದೆ ಎಂಬುದಾಗಿ. I told you the words of Jesus were shocking. ನಾನು ಹೇಳಿದೆ ದೇವರ ಮಾತುಗಳು ಎಲ್ಲರೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡುತ್ತೆ ಎಂಬುದಾಗಿ. Works of Jesus, is it shocking? ದೇವರ ಕಾರ್ಯಗಳು ಕೂಡ ನಮಗೆ ಆಶ್ಚರ್ಯ ಉಂಟು ಮಾಡುತ್ತಾ? Not shocking. First miracle, leper is saying, if you are willing, you please heal me. ಮೊದಲನೇ ಅದ್ಭುತ, ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿ ಹತ್ರ ಬಂದು ಹೇಳ್ತಾ ಇದ್ದಾನೆ, ನೀನು ನನ್ನ ಗುಣಪಡಿಸುವುದಾದ್ರೆ ಗುಣಪಡಿಸು ಎಂಬುದಾಗಿ. If you are willing. ನಿನ್ನಲ್ಲಿ ಬಯಕಿರುವುದಾದ್ರೆ. Why? ಯಾಕೆ? Because in the first century, lepers were told, you are under curse. Don't come near to common people. Shout, I am unclean. Don't come near me. That is what they are taught. ಮೊದಲನೇ ಶತಮಾನದಲ್ಲಿ ಕುಷ್ಠರೋಗಿಗಳಿಗೆ ಜನರು ಏನ್ ಹೇಳ್ತಾರೆ ಅಂದ್ರೆ, ನೀನು ದೇವರಿಂದ ಶಪಿಸಲ್ಪಟ್ಟಿದ್ದ ವ್ಯಕ್ತಿ, ನೀನು ಯಾರ ಹತ್ರ ಬರಬೇಡ, ಜನನ ದೂರದಿಂದ ನೋಡ್ಬೇಕಂದ್ರೆ ನಾನು ಅಶುದ್ಧನೆಂಬುದು ಕಿರ್ಚಬೇಕೆಂಬುದಾಗಿ ಅವರಿಗೆ ಹೇಳಲಾಗಿತ್ತು. This leper is scared. Don't come near me. If you are willing, just say something, I will be cleansed. ಈ ಕುಷ್ಠರೋಗಿ ಹೇಳ್ತಾ ಇದ್ದಾನೆ, ನೀನು ನನ್ನ ಹತ್ರ ಬರಬೇಡ, ನಿನಗೆ ಇಚ್ಛೆ ಇರೋದಾದ್ರೆ ನನಗೆ ಅದನ್ನ ಮಾಡು. But what did Jesus do? ಅರೆ ಯೇಸು ಸ್ವಾಮಿ ಏನ್ ಹೇಳಿದ್ರು? He touched. ಯೇಸು ಸ್ವಾಮಿ ಆ ಕುಷ್ಠರೋಗಿಯನ್ನು ಮುಟ್ತಾನೆ. Shocking. ಅದು ಬಹಳ ಮತ್ತೆ ಆಶ್ಚರ್ಯ ಮೂಡಿಸುವಂತ ವ್ಯಕ್ತಿ. He could have just said a word, be healed. ಯೇಸು ಸ್ವಾಮಿ ಕೆಲ ಬಾಯಿ ಮಾತಾಡಿರಬಹುದು, ಶುದ್ಧನಾಗು ಎಂಬುದಾಗಿ. In fact, the second miracle, Jesus is not touching centurion servant, by word he is healed. ಎರಡನೇ ಅದ್ಭುತ, ಆ ಶತಾಧಿಪತಿ ಆಳಿಗೆ ಅದು ಮುಟ್ತಾ ಇಲ್ಲ, ಕೇವಲ ಮಾತಾಡ್ತಾ ಇದ್ದಾನೆ ಅಷ್ಟೇ. So this is deliberate. Jesus wants to shock people. Jesus is not a person what we think he is. ಇದು ಯೇಸು ಸ್ವಾಮಿ ಬೇಕಂತಾನೆ ಮಾಡಿದಂತ ವ್ಯಕ್ತಿ, ನೀವು ಅನ್ಕೊಂಡಂತ ವ್ಯಕ್ತಿ ನಾನಲ್ಲ, ನಾನು ಬೇರೆ ರೀತಿಯಾಗಿರೋ ದೇವರೆಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಜನರಿಗೆ ತೋರ್ಪಡಿಸ್ತಿದ್ದಾನೆ. Jesus is touching the leper. ಯೇಸು ಸ್ವಾಮಿ ಕುಷ್ಠರೋಗಿಗಳನ್ನ ಮುಟ್ತಾ ಇದ್ದಾನೆ. And the second miracle is a Gentile, not Jewish people, Gentile people. Jesus is saying this faith is more than what we see in Jewish people. ಎರಡನೇ ವ್ಯಕ್ತಿ ಯೇಸು ಸ್ವಾಮಿ ಆತ ಅನ್ಯನಾಗಿದ್ದಾನೆ, ಆತನಿಗೆ ಹೇಳ್ತಾ ಇದ್ದಾನೆ, ನಾನು ಇಸ್ರಾಯೇಲರು ಕೂಡ ಎಲ್ಲೂ ಕಾಣದಂತ ನಂಬಿಕೆ ಇವರಲ್ಲಿದೆ ಎಂಬುದಾಗಿ. The third miracle, can you recall without looking at Bible, what was the third miracle? ಮೂರನೇ ಅದ್ಭುತ ಯಾವುದು? ಬೈಬಲ್ ಅನ್ನು ನೋಡದೆ. Peter's mother-in-law. ಪೇತ್ರನ ಅತ್ತೆ. You know what a Jewish person will pray every day morning? ಒಬ್ಬ ಯಹೂದ ವ್ಯಕ್ತಿ ಪ್ರತಿದಿನ ಏನಂತ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? Thank God I am not a Gentile. ದೇವರೇ ನಿಮಗೆ ಸ್ತೋತ್ರ, ನಾನು ಅನ್ಯನಲ್ಲ. Thank God I am not a woman. ದೇವರೇ ನಿಮಗೆ ಸ್ತೋತ್ರ, ನಾನು ಹೆಂಗಸಲ್ಲ. This is what Jewish man will pray every day. ಪ್ರತಿದಿನ ಒಬ್ಬ ಯಹೂದ ಗಂಡಸು ಮಾಡುವಂತ ಪ್ರಾರ್ಥನೆ ಇದು. So there is a special court for all the ladies will stand differently. Jewish men will stand differently in the temple. ಒಂದು ದೇವಾಲಯದಲ್ಲೂ ಕೂಡ ಯಹೂದ ಹೆಂಗಸರೆಲ್ಲ ಒಂದ್ ಕಡೆ ಕೊನೆಗಿರ್ತಾರೆ, ಗಂಡಸೆಲ್ಲ ಬೇರೆ ಕಡೆ ಒಂದ್ ಕಡೆ ಇರ್ತಾರೆ. But here Jesus's miracles, leper that is scandalous, Gentile scandalous, woman scandalous, all the rejected people are healed. ಆ ದಿನದಲ್ಲಿ ಸಾಧಾರಣ ರೀತಿಗಿಂತ ಬಹಳ ವಿರುದ್ಧವಾಗಿ ಯೇಸು ಸ್ವಾಮಿ ಮಾಡ್ತಿರತಕ್ಕಂಥ ಕಾರ್ಯ, ಕುಷ್ಠರೋಗಿಯನ್ನು ಗುಣಪಡಿಸಿದ್ದು, ಒಂದು ಅನ್ಯನನ್ನು ಗುಣಪಡಿಸಿದ್ದು, ಒಬ್ಬ ಹೆಂಗಸನ್ನು ಗುಣಪಡಿಸಿದ್ದು, ಇವೆಲ್ಲ ಕೂಡ ಬಹಳ ವಿರುದ್ಧವಾಗಿ ಮಾಡ್ತಿರ್ತಕ್ಕಂಥ ಕಾರ್ಯಗಳು. Now chapter 9 onwards, Matthew, the one who is writing this gospel, is putting his conversion story. ಮತ್ತೇನು ಈಗ ತಾನು ಹೇಗೆ ಯೇಸುವನ್ನ ತಿಳಿದುಕೊಂಡ ತನ್ನ ರಕ್ಷಣೆಯ ಕಥೆಯನ್ನ ಇಲ್ಲಿ ಬರಿತಾ ಇದ್ದಾನೆ. All of you are with me? ಎಲ್ಲರಿಗೂ ಅರ್ಥ ಆಯ್ತಾ? If you open your Bible and keep, that is good for us to see. Oh, works of Jesus is over, words of Jesus is over, works of Jesus is happening, and calling of Matthew right in the miracle stories. ನಾವು ಬೈಬಲ್ ನೋಡಿದಾಗ ನಮಗೆ ಯೋಚನೆ ಬರಬೇಕು, ದೇವರ ಯೇಸು ಸ್ವಾಮಿ ಹೇಳಿದ ಮಾತುಗಳು ಆಯಿತು, ಯೇಸು ಸ್ವಾಮಿದ ಕಾರ್ಯಗಳು ಆಯಿತು, ಅದರ ಮಧ್ಯದಲ್ಲಿ ಯೇಸು ಸ್ವಾಮಿ ಒಬ್ಬ ಸುಂಕದವನ್ನ ಕರೆಯುವ ವಿಷಯವನ್ನ ಯಾಕೆ ಬರೆದಿದ್ದಾರೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಡಬೇಕು. This chapter 9, look at chapter 9 closely. 9 onwards is Matthew's transformation or conversion. ಮತ್ತೇನ ಬರೆಸುವಾರ್ತೆ 9ನೇ ಅಧ್ಯಾಯದಲ್ಲಿ ಮತ್ತೇನ ಯಾವ ರೀತಿಯಾಗಿ ತನ್ನ ಪರಿವರ್ತನೆ ಹೊಂದಿದೆ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. 9:1-8 is about paralytic man. 9ನೇ ಅಧ್ಯಾಯ 1ರಿಂದ 8 ಪಾರ್ಶ್ವವಾಯು ರೋಗದವನು ಯಾವ ರೀತಿ ಗುಣ ಹೊಂದಿದ್ದ ಆ ಒಂದು ವಿಷಯವನ್ನ ಅಲ್ಲಿ ನೋಡ್ತೇವೆ. There are at least 3 similarities when I look at the paralytic man story and Matthew's conversion. ಈ ಒಂದು ಪಾರ್ಶ್ವವಾಯು ರೋಗದ ವ್ಯಕ್ತಿಯನ್ನ
ಮತ್ತೈನ ಪರಿವರ್ತನೆ ಕಥೆಯನ್ನ ನಾನು ನೋಡಿದಾಗ 3 ಹೋಲಿಕೆಗಳು ನನಗೆ ಗೊತ್ತಾಗುತ್ತೆ. One is, what is the first thing that Jesus told the paralytic man? ಪಾರ್ಶ್ವವಾಯು ರೋಗದ ವ್ಯಕ್ತಿಗೆ ಯೇಸು ಸ್ವಾಮಿ ಹೇಳಿದ ಮೊದಲನೇ ಮಾತು ಏನಾಗಿತ್ತು? When we look at the paralytic man, what we would do? As a pastor, as a preacher, what would I do? ಪಾರ್ಶ್ವವಾಯು ರೋಗ ವ್ಯಕ್ತಿಯನ್ನ ನೋಡಿದಾಗ ಸಾಧಾರಣವಾಗಿ ನಾನು ಏನು ಮಾಡ್ತೇವೆ? ಪಾಸ್ಟರ್ ಆಗಿ ನಾನು ಏನು ಮಾಡ್ತೇನೆ? Please heal. Correct. ದಯವಿಟ್ಟು ಗುಣಪಡಿಸಿ ಅಂತ I'm going to ಕೇಳ್ತೇವೆ. pray for your healing. ನಾನು ನಿನ್ನ ಸ್ವಸ್ಥತೆಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. But what did Jesus do? ಅರೆ ಯೇಸು ಸ್ವಾಮಿ ಏನು ಹೇಳಿದ್ರು? What did Jesus say? ಯೇಸು ಸ್ವಾಮಿ ಏನು ಹೇಳಿದ್ರು? Is that what Jesus said first? Your sins are forgiven. ಯೇಸು ಸ್ವಾಮಿ ಹೇಳ್ತಾರೆ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. He's a paralytic man. ಆದ್ರೆ ಪಾರ್ಶ್ವವಾಯು ರೋಗದವನು, He cannot walk. ಅದು ನಡೆಯಕ್ಕೆ ಸಾಧ್ಯ ಇಲ್ಲ. But Jesus is doing healing second. ಯೇಸು ಸ್ವಾಮಿಯು ಗುಣಪಡಿಸುವಿಕೆ ಎರಡನೇ ಕಾರ್ಯವಾಗಿ ಮಾಡ್ತಾ ಇದ್ದಾನೆ. First thing, he is addressing the real problem. ಮೊದಲನೇದು ನಿಜವಾದ ಸಮಸ್ಯೆಯನ್ನ ಆತನು ಗುರುತಿಸ್ತಾ ಇದ್ದಾನೆ. Sometimes for us, our financial problem, health problem, that's a major thing. ಅನೇಕ ಸಾರಿ ನಮಗೆ ಹಣಕಾಸಿನ ಸಮಸ್ಯೆ, ಬೇರೆ ಸಮಸ್ಯೆಗಳು ದೊಡ್ಡದಾಗಿ ಕಾಣ್ತವೆ, ಅದೇ ನಮ್ಮ ಮೊದಲನೇ ಸಮಸ್ಯೆ ಕಾಣ್ತವೆ. I want us to know today we have come to the church, the most important, something worse than cancer is sin. ಇಲ್ಲಿ ಕುಳಿತಿರೋರೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು, ಕ್ಯಾನ್ಸರ್ಗಿಂತ ದೊಡ್ಡ ಸಮಸ್ಯೆ ಅಂದ್ರೆ ಪಾಪ. Sin is there with paralytic man. ಈ ಒಂದು ಪಾರ್ಶ್ವವಾಯು ರೋಗದಲ್ಲಿ ಏನಿದೆ? ಪಾಪವಿದೆ. Matthew, is he a sinner? ಮತ್ತೇನು ಪಾಪಿಯ? Number one sinner. ಆತನ ಪಾಪಿಯಲ್ಲಿ ಮೊದಲನೇವನು. Because what is his profession? ಏಕೆಂದ್ರೆ ಆತನ ಉದ್ಯೋಗ ಏನು? Matthew the tax collector. ಮತ್ತಾಯ ಒಬ್ಬ ಸುಂಕದವನಾಗಿದ್ದ. In the Gospels, you will see every time tax collectors are put with sinners, prostitutes, outcasts. ಈ ಮತ್ತೆ ಸುವಾರ್ತೆಗಳಲ್ಲಿ ಈ ಸುಂಕದವರನ್ನ ಯಾವಾಗಲೂ ಕೂಡ ಪಾಪಿಗಳೊಟ್ಟಿಗೆ, ವ್ಯಭಿಚಾರಿಗಳೊಟ್ಟಿಗೆ ಸೇರಿಸಲ್ಪಟ್ಟಿದೆ. So, good maths. ಇದು ಒಳ್ಳೆಯ ಒಂದು ಸಂಬಂಧ. Paralytic man is a sinner, Matthew is a sinner. ಈ ಪಾರ್ಶ್ವವಾಯು ರೋಗದವನು ಕೂಡ ಒಬ್ಬ ಪಾಪಿ, ಮತ್ತೇನು ಕೂಡ ಪಾಪಿ. After healing, what is he doing? Paralytic man, it says in verse 7, there is a word. Look at verse 7. What does it say? 7ನೇ ವಚನದಲ್ಲಿ ಏನಿದೆ ನೋಡೋಣ. He got up. ಆತನು ಎದ್ದು ಮನೆಗೆ ಹೋದನು. What is there in verse 9? Matthew's transformation. 9ನೇ ವಚನದಲ್ಲಿ ಮತ್ತೇನ ಪರಿವರ್ತನೆಯಲ್ಲಿ ಏನು ಬರೆಯಲ್ಪಟ್ಟಿದೆ? Matthew got up. ಮತ್ತಯನು ಎದ್ದು ನಡೆದನು. Oh, it's so beautiful. Both are sinners. ಇಬ್ಬರು ಕೂಡ ಪಾಪಿಗಳು. Both gets up. ಇಬ್ಬರು ಕೂಡ ಎದ್ದೇಳ್ತಾರೆ. And who brought paralytic man to Jesus? ಈ ಪಾರ್ಶ್ವವಾಯು ರೋಗದವನನ್ನ ಯೇಸು ಸ್ವಾಮಿ ಬಳಿಗೆ ತಂದವರು ಯಾರು? Friends. ಸ್ನೇಹಿತರು. What is Matthew doing after transformation? ಮತ್ತೇನು ಪರಿವರ್ತನೆ ಹೊಂದಿದ ನಂತರ ಏನು ಮಾಡ್ತಾ ಇದ್ದಾನೆ? Calling all his friends. ತನ್ನ ಸ್ನೇಹಿತರನ್ನೆಲ್ಲ ಕರೀತಾ ಇದ್ದಾನೆ. 3 things are there very clearly. These are like same story but 2 different people. ಇಲ್ಲಿ 3 ವಿಷಯಗಳು, ಕತೆ ಬೇರೆ, ವಿಷಯಗಳು ಅದೇ. Are you with me, all of you? ಎಲ್ಲರೂ ಕೂಡ ನನಗೆ ಅರ್ಥ ಆಗ್ತಾ ಇದೆಯಾ? Now this an important lesson we are going to learn now. ಈಗ ಒಂದು ಬಹಳ ಪ್ರಾಮುಖ್ಯವಾದ ಪಾಠವನ್ನ ಕಲಿಯಲಿದ್ದೇವೆ. Who is writing this gospel? ಈ ಒಂದು ಸುವಾರ್ತೆಯನ್ನ ಬರಿತರತಕ್ಕಂತ ವ್ಯಕ್ತಿ ಯಾರು? ಯಾರು? Matthew. ಮತ್ತೇನು? He is writing his own conversion. ಆತನು ತನ್ನ ಸ್ವಂತ ಪರಿವರ್ತನೆಯ ಕಥೆಯನ್ನ ಬರೀತಿದ್ದಾನೆ. He can write that in chapter 4. ಆತನು 4ನೇ ಅಧ್ಯಾಯದಲ್ಲಿ ಬರಿಬೋದಾಗಿತ್ತು. He could write in chapter 10. 10ನೇ ಅಧ್ಯಾಯದಲ್ಲಿ ಬರಿಬೋದಾಗಿತ್ತು. But where is he writing? ಆತನು ಎಲ್ಲಿ ಬರಿತಾ ಇದ್ದಾನೆ? 9. 9ನೇ ಅಧ್ಯಾಯದಲ್ಲಿ. Why did I say he could write in chapter 4? Why did I say that? ನಾನು ಯಾಕೆ ಹೇಳಿದೆ 4ನೇ ಅಧ್ಯಾಯದಲ್ಲಿ ಇದೇ ವಿಷಯವನ್ನು ಆತನು ಬರಿಬೋದಾಗಿತ್ತಲ್ಲ? Because in chapter 4 all other disciples calling are there. 4ನೇ ಅಧ್ಯಾಯದಲ್ಲಿ ಬೇರೆ ಎಲ್ಲಾ ಶಿಷ್ಯರನ್ನ ಯೇಸು ಸ್ವಾಮಿ ಕರೆದಿದ್ದ ವಿಷಯವಲ್ಲಿ ಬರೆಯಲ್ಪಟ್ಟಿದೆ. See, you can see it. How many disciples calling is mentioned in chapter 4? ಮತ್ತೊಂದು ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಎಷ್ಟು ಜನ ಶಿಷ್ಯರನ್ನ ಯೇಸು ಕರೆದಿದ್ದ ವಿಷಯವು ಬರೆಯಲ್ಪಟ್ಟಿದೆ. Peter's calling is there. ಅಲ್ಲಿ ಪೇತ್ರನ ಕರೆಯುವಿಕೆ ಇದೆ. Andrew is there. ಅಂದ್ರೆಯನಿದ್ದಾನೆ. James is there. ಯಾಕೋಬನಿದ್ದಾನೆ. John is there. ಯೋಹಾನನಿದ್ದಾನೆ. Matthew, when he is writing, he might be thinking, let me put my story also there. ಮತ್ತೆ ಅಲ್ಲಿ ಬರಿಬೇಕಂದ್ರೆ ಅದು ಅನ್ಕೋಬಹುದು, ನಂದು ಕೂಡ ಅಲ್ಲಿ ಸೇರಿಸಿ ಬರೆಯೋಣ ಅಂತ. No, he's not writing. ಆದ್ರೆ ಅಲ್ಲಿ ಆತನು ಬರಿತಾ ಇಲ್ಲ. Peter's story I will write. ಪೇತ್ರನ ಕಥೆ ಬರಿತೇನೆ. My story I will not write there. ನನ್ನ ಕಥೆಯನ್ನ ಅಲ್ಲಿ ನಾನು ಬರೆಯೋದಿಲ್ಲ. Chapter 10 he could write because in chapter 10 the list of disciples are there. 10ನೇ ಅಧ್ಯಾಯದಲ್ಲಿ ಆತನು ಬರಿಬೋದಾಗಿತ್ತು. ಅಲ್ಲಿ 12 ಜನ ಶಿಷ್ಯರ ಹೆಸರುಗಳು ಬರೆಯಲ್ಪಟ್ಟಿವೆ. But he's not writing there. ಅಲ್ಲೂ ಕೂಡ ಆತನು ಬರಿತಾ ಇಲ್ಲ. Last few days I am thinking
just praising God. Lord, open my eyes. I want to see. Why, Matthew, you are writing in chapter 9? ನಾನು 2 ದಿನದಿಂದ ಇದೇ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ದೇವರೇ ಯಾಕೆ ಮತ್ತೆ ಏನೋ ಇಲ್ಲಿ ಯಾಕೆ ಅದನ್ನ ಬರೆದಿದ್ದಾನೆ ಎಂಬುದಾಗಿ. All 10 miracles in between, you have your story. 10 ಅದ್ಭುತಗಳಿವೆ, ಮಧ್ಯದಲ್ಲಿ ತನ್ನ ಕಥೆಯನ್ನು ಸೇರಿಸ್ತಾ ಇದ್ದಾನೆ. There is only one reason I can find. ಅದಕ್ಕೆ ಕಾರಣ ಒಂದೇ ನನಗೆ ಸಿಗ್ತಾ ಇರೋದು. This is the greatest miracle a person can ever receive. ಇದು ಎಲ್ಲ ಅದ್ಭುತಗಳಿಗಿಂತ ಮನುಷ್ಯನು ಸ್ವೀಕರಿಸದಕ್ಕಿರುವ ದೊಡ್ಡ More ಅದ್ಭುತವು ಇದಾಗಿದೆ. than paralytic man healed. ಇಬ್ಬರು ಕೂಡ ಪಾರ್ಶ್ವವಾಯು ರೋಗದವರೇ More ಗುಣಪಡಿಸಲ್ಪಟ್ಟಿದ್ದಾರೆ. than centurion servant healed. ಅದು ಈ ಒಂದು ಶತಾಧಿಪತಿಯ ಆಳು ಸ್ವಸ್ಥತೆ ಒಂದಿಗೆ ಇಂತ ಹೆಚ್ಚಾಗಿ. More than Peter's mother-in-law's fever gone. ಪೇತ್ರನ ಅತ್ತೆ ಗುಣವಾಗಿದ್ದಕ್ಕಿಂತ ಹೆಚ್ಚಾಗಿ. Matthew is putting his conversion. This is the greatest miracle Jesus can do in a person. ಮತ್ತೇನು ತನ್ನ ಪರಿವರ್ತನೆಯ ಕಥೆಯನ್ನು ಬರೆದು ಎಲ್ಲಾ ಅದ್ಭುತಗಳಿಗಿಂತ ದೊಡ್ಡ ಅದ್ಭುತ ಒಬ್ಬ ಮನುಷ್ಯನು ಪರಿವರ್ತನೆ ಹೊಂದುವಂತದ್ದು ಎಂಬುದಾಗಿ ತಿಳಿಯಪಡಿಸ್ತಾ ಇದ್ದಾನೆ. What is the greatest miracle Jesus can do to us today? ಇವತ್ತು ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಮಾಡಕ್ಕಾಗುವ ದೊಡ್ಡ ಅದ್ಭುತ ಏನಾಗಿದೆ? It's not giving more money. ಇದು ದೊಡ್ಡ ಹಣ ಕೊಡಕ್ಕೆ ಇರೋದಲ್ಲ. People who don't believe in Christ, they have more money than all the Christians put together. ಯೇಸು ಕ್ರಿಸ್ತನ ನಂಬುತ್ತಿರುವ ಎಲ್ಲಾ ಜನ ಹಣ ಸೇರಿಸಿದ್ರು ಕೂಡ ಆಚೆ ಇರುವ ಜನರಲ್ಲಿ ಹೆಚ್ಚಿನ ಹಣ ಇದೆ. India's richest man is not a believer. ಭಾರತ ದೇಶದ ದೊಡ್ಡ ಶ್ರೀಮಂತ ವ್ಯಕ್ತಿ ಕ್ರೈಸ್ತನಲ್ಲ. He has around 350 cars parked in his parking lot. ಆತನ ಪಾರ್ಕಿಂಗ್ ಲಾಟ್ ಅಲ್ಲಿ 350 ಕಾರುಗಳಿವೆ. We don't need Jesus to make money. ಹಣ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಯೇಸು ಸ್ವಾಮಿ ಬೇಕಾಗಿಲ್ಲ. There is one reason why we should come to Jesus. ಯೇಸು ಸ್ವಾಮಿನ ಬಳಿಗೆ ನಾವು ಬರೋದಕ್ಕೆ ನಮಗಿರಬೇಕಾಗಿರುವ ಕಾರಣ ಒಂದೇ ಆಗಿರಬೇಕು. I am a sinner. ನಾನೊಬ್ಬ ಪಾಪಿ. I cannot save myself. ನನ್ನನ್ನು ನಾನೇ ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. I don't have peace in my heart. ನನ್ನ ಹೃದಯದೊಳಗೆ ಸಮಾಧಾನವಿಲ್ಲ. I don't have joy in my heart. ನನ್ನಲ್ಲಿ ಸಂತೋಷವಿಲ್ಲ. Jesus, you are the savior. ಯೇಸುವೇ ನೀನೇ ರಕ್ಷಕನು. Give me that miracle today. ಆ ಅದ್ಭುತವನ್ನು ನನಗೆ ಕೊಡು. God is speaking to some of you today. ಇವತ್ತು ನಿಮ್ಮೊಟ್ಟಿಗೆ ಕೆಲವು ಯೇಸು ಸ್ವಾಮಿ ಮಾತನಾಡ್ತಿದ್ದಾನೆ. What you should ask for is the transforming power of God's grace to come and invade your life. ನಿಮ್ಮ ಜೀವಿತದಲ್ಲಿ ದೇವರು ಪರಿವರ್ತನೆಗೊಳಿಸುವ ಶಕ್ತಿಯು ನಿಮ್ಮನ್ನು ಆಕ್ರಮಿಸುವಂತೆ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. Matthew is putting his story there to show that this is a miracle. ಮತ್ತೇನು ತನ್ನ ಕಥೆಯನ್ನ ಅಲ್ಲಿ ಬರೆದು ಇದು ದೊಡ್ಡ ಅದ್ಭುತ ಎಂಬುದಾಗಿ ತೋರಿಸ್ತಾ ಇದ್ದಾನೆ. Sometimes I see we ourselves, even I, sometimes we want to all conceal our past, right? ಅನೇಕ ಸಾರಿ ನಮ್ಮ ಹಿಂದಿನ ಜೀವಿತವನ್ನ ಬಚ್ಚಿಟ್ಕೊಳ್ಳೋದಕ್ಕೆ ಯಾರಿಗೂ ಗೊತ್ತಾಗಬಾರ್ದು ಅಂತ ನಾವು ಮಾಡ್ತೇವೆ. I see in my culture and context in Kerala, among Malayali people, because I am part of it, I know, especially when it comes to that wedding and all that, we will make sure whoever will go up in the pulpit will say all good things about us. ನಾನು ಮಲಯಾಳಿ ಸಂಸ್ಕೃತಿಯಿಂದ ಬಂದಂಥ ವ್ಯಕ್ತಿಯಿಂದ ನಾನು ಹೇಳಬಲ್ಲೆ, ಈ ಮದುವೆ ಸಮಾರಂಭಗಳೆಲ್ಲ ಕೂಡ ಒಳ್ಳೆ ಘನ ವ್ಯಕ್ತಿಗಳ ಬಗ್ಗೆ ಮಾತ್ರ ಹೇಳ್ಕೊಳ್ತೇವೆ. If somebody will go up and say, we know this family, they were very poor, living in a rented house, they'll say, stop it, we don't want to hear that now. ಯಾರೊಬ್ಬ ವ್ಯಕ್ತಿ ಹೋಗಿ ಇವರು ಹಿಂದಿನ ಜೀವಿತ ಎಂತ ಗೊತ್ತಿತ್ತು, ಬಡವರಾಗಿದ್ರು, ರೆಂಟ್ ಮನೆಯಲ್ಲಿ ಅವ್ರು ಇದ್ರು ಅಂತ ಅವ್ರು ಹೇಳಕ್ ಬಂದ್ರೆ ಅಂತ ಮಾತುಗಳನ್ನ ನಿಲ್ಲಿಸ್ತಾರೆ. Because of that culture, you know what we do in our weddings? At home we may have a WagonR or Swift, but that wedding day we will spend 20,000 rupees come in a BMW. ನಮ್ಮ ಮನೇಲಿರೋದು ವ್ಯಾಗನಾರ್ ಸ್ವಿಫ್ಟ್ ಕಾರ್ ಇರಬಹುದು, ಆದ್ರೆ ಮದುವೆಗೆ ಅಂತ ಬಂದಾಗ 20,000 ಖರ್ಚು ಮಾಡಿ BMW ಕಾರಲ್ಲೇ ಬರ್ತೇವೆ. Just for that one day. ಆ ಒಂದು ದಿನಕ್ಕೋಸ್ಕರ. Why? ಯಾಕೆ? We want to show we are not that poor old WagonR people, we are BMW people. One day. ನಾವು ಆ ಹಳೆ ವ್ಯಾಗನಾರ್ ಜನರನ್ನ ತೋರ್ಸ್ಕೊಳಕ್ಕೆ ಇಷ್ಟಪಡಲ್ಲ, ನಾವು ಈ ಒಂದು BMW ಜನರನ್ನ ತೋರ್ಸ್ಕೊಳಕ್ಕೆ ಬಯಸ್ತೇವೆ. All the people watching, they know this is not their BMW. ಅಲ್ಲಿ ನೋಡೋರೆಲ್ಲರಿಗೂ ಗೊತ್ತು ಆ BMW ಕಾರ್ ಅವ್ರದ್ದಲ್ಲ ಅಂತ. But human beings are like that. We want to show that we are not like that. By dressing, by car, we want to show we are something else. ಆದ್ರೆ ಮನುಷ್ಯರ ಸ್ವಭಾವ ಗುಣ ಏನಂದ್ರೆ ನಾವು ಏನೆಂಬುದಾಗಿ ತೋರ್ಸ್ಕೊಳಕ್ಕೆ ಬಯಸೋದಿಲ್ಲ, ನಾವು ಬೇರೆ ಏನೆಂಬುದಾಗಿ ತೋರ್ಸ್ಕೊಳಕ್ಕೆ ಬಯಸ್ತೇವೆ. Even sometimes some people when they speak English, you know, oh yes, he is trying to become somebody else. He is not a white man, but look at the way he speaks. We want to become somebody else. ಕೆಲವರು ಇಂಗ್ಲಿಷ್ ಮಾತನಾಡಬೇಕಂದ್ರೂ ಕೂಡ ಯಾವುದೋ ಬೇರೆ ಆಕ್ಸೆಂಟ್ ಗಳಲ್ಲಿ ಮಾತನಾಡಿ ಅವರಲ್ಲ ಅಂತ ತೋರ್ಸ್ಕೊಳಕ್ಕೆ ಬಯಸ್ತಾರೆ. Matthew is a human being. ಮತ್ತೇನು ಕೂಡ ಒಬ್ಬ ಮನುಷ್ಯನೇ. But he is happy to put himself in the company of paralytic.
ಆದ್ರೆ ಈ ಒಬ್ಬ ವ್ಯಕ್ತಿ ತನ್ನನ್ನ ಈ ಪಾರ್ಶ್ವವಾಯು ರೋಗದ ಜನರ ಮಧ್ಯದಲ್ಲಿ ತನ್ನ ಕಥೆಯನ್ನು ಹೇಳ್ಕೊಳ್ಳಕ್ಕೆ ಬಯಸ್ತಾ ಇದ್ದಾನೆ. When he is writing this, he is a big pastor. Matthew is a big pastor. ಈ ಒಂದು ಸುವಾರ್ತೆಯನ್ನು ಬರಿಬೇಕಂದ್ರೆ ಮತ್ತೇನು ಈಗಾಗಲೇ ದೊಡ್ಡ ಪಾಸ್ಟರ್ ಆಗಿದ್ದಾರೆ. He can maybe completely ignore his conversion story. ಆತನು ತನ್ನ ರಕ್ಷಣೆ ಹೊಂದಿದ ಕಥೆನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಬಹುದಾಗಿತ್ತು. I see humility in the way he is writing. ಆತನು ತನ್ನ ದೀನತೆ ನಮಗೆ ಎದ್ದು ತೋರು ಬರ್ತಾ ಇದೆ. My dear people of God, we should never forget our past. ಪ್ರಿಯ ದೇವರ ಜನರೇ, ನಮ್ಮ ಹಿಂದಿನ ಜೀವಿತವನ್ನ ಎಂದಿಗೂ ಕೂಡ ನಾವು ಮರೆಯಬಾರದು. That is what makes our worship unique. ಆವಾಗಲೇ ನಮ್ಮ ಆರಾಧನೆ ಬಹಳ ವಿಶೇಷತೆಯಿಂದ ಕೂಡಿರುತ್ತದೆ. Every time we come to the presence of God, ನಾವು ಈ ದೇವರ ಪ್ರಸನ್ನತೆಗೆ ಬಂದಾಗ ಎಲ್ಲಾ ಸಮಯದಲ್ಲೂ we should put ourselves in the company of others and say, oh, if it was not Christ, I would not have been here. ನಾವು ನಮ್ಮನ್ನ ಬೇರೆಯವರ ಜೊತೆಗೆ ಸೇರಿಸಿಕೊಂಡು, ದೇವರೇ ನೀನು ನನ್ನ ಜೀವಿತಕ್ಕೆ ಬರದೆ ಹೋಗಿದ್ರೆ ನನ್ನ ಜೀವನ ಏನಾಗಿರ್ಬೋದು, ಆ ಒಂದು ಮನವರಿಕೆಯಿಂದ ನಾವು ದೇವರನ್ನ ಆರಾಧಿಸುವಂತರಾಗಿರ್ಬೇಕು. For whom did Jesus come? ಯೇಸು ಸ್ವಾಮಿ ಯಾರಿಗೋಸ್ಕರ ಈ ಲೋಕಕ್ಕೆ ಬಂದ್ರು? In 9 verse 9 it says, 9ನೇ ಅಧ್ಯಾಯ 9ನೇ ವಚನದಲ್ಲಿ Jesus is starting from there. A place is not mentioned, but the location, it is referring like Jesus is moving from that place. ಯೇಸು ಸ್ವಾಮಿಯು ಅಲ್ಲಿಂದ ಎಲ್ಲಿಂದ ಅಂತ ಬರೆಯಲ್ಪಟ್ಟಿಲ್ಲ, ಒಂದು ಸ್ಥಳದಿಂದ ಮುಂದೆ ಹಾದು ಹೋಗ್ತಾ ಇದ್ದಾರೆ. In 9:1 again location is not mentioned, but it says he came to his town. ಆತನ ಇಲ್ಲಿ ಮತ್ತೆ ಹೆಸರು ಬರೆದಿಲ್ಲ, ತನ್ನ ಸ್ವಂತ ಸ್ಥಳಕ್ಕೆ ಬಂದ ಎಂಬುದಾಗಿ ಬರೆಯಲ್ಪಟ್ಟಿದೆ. Jesus, Son of God, he has a ಸ್ವಂತ ಸ್ಥಳ on town. Which is that town? ಯೇಸು ಸ್ವಾಮಿ ಆತ ದೇವರ ಮಗನು, ಆತನಿಗೆ ಅಂತ ಸ್ವಂತ ಸ್ಥಳ ಇದೆಯಾ? ಆ ಸ್ವಂತ ಸ್ಥಳ ಯಾವುದು? Passport. When we travel internationally, some people, they will take out their passport, that color of passport. If it is India Republic, nobody, they will hide like this. Especially in international travel, some passports is very powerful. They walk with that. ಕೆಲವು ನಾವು ಅಂತಾರಾಷ್ಟ್ರೀಯ ಪ್ರಯಾಣದಲ್ಲಿ ಹೋಗಬೇಕಂದ್ರೆ ಕೆಲವು ಬೇರೆ ದೇಶಗಳ ಪಾಸ್ಪೋರ್ಟ್ ಬೇರೆ ಕಲರ್ ಇರುತ್ತೆ, ಅದನ್ನ ಗರ್ವದಿಂದ ತೋರಿಸ್ಕೊಳ್ತಾರೆ. ನಮ್ಮ ಇಂಡಿಯನ್ ಪಾಸ್ಪೋರ್ಟ್ಗಳಾದ್ರೆ ಬಚ್ಚಿಟ್ಕೊಳ್ತಾರೆ. In so many countries, they have visa on arrival. They are powerful people because of that passport. ಕೆಲವೊಂದು ಪಾಸ್ಪೋರ್ಟ್ಗಳಿಗೆ ಅವರು ಬರ್ತಿದಂಗೆನೆ ಅಲ್ಲೇ ಅವ್ರಿಗೆ ವೀಸಾ ಕೊಡ್ತಾರೆ. ಆ ಪಾಸ್ಪೋರ್ಟ್ಗಳಲ್ಲಿ ಬಹಳ ಶಕ್ತಿ ಇದೆ. Imagine Jesus with that passport. ಯೇಸು ಸ್ವಾಮಿ ಆ ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ ಎಂಬುದಾಗಿ ಊಹಿಸಿಕೊಳ್ಳಿ. 9:1 his town. Which is his town? ಯೇಸು 9ನೇ ಅಧ್ಯಾಯ 1ನೇ ವಚನದಲ್ಲಿ ತನ್ನ ಸ್ವಂತ ಊರಿಗೆ ಬಂದ ಅಂತ. ಯಾವುದು ಸ್ವಂತ ಊರದು? Anybody? ಯಾರು ಹೇಳ್ಬೋದಿರಾ? Capernaum is his town. ಕಪೆರ್ನೌಮ್ ಅನ್ನೋದು ತನ್ನ ಊರು. Capernaum is a town in Galilee. ಕಪೆರ್ನೌಮ್ ಅನ್ನೋ ಪಟ್ಟಣ ಗಲಿಲಾಯ ಸೀಮೆಯಲ್ಲಿ ಒಂದು ಪಟ್ಟಣ. Palestine is divided into south, north. South is where temple is there. Jerusalem, Bethlehem, all these prime locations are in south. ಈ ಪಲೆಸ್ತೈನಲ್ಲಿ ಉತ್ತರ ಹಾಗೂ ದಕ್ಷಿಣ ಭಾಗ ಬಹಳ ಪ್ರಸಿದ್ಧವಾದ ಸ್ಥಳ. ಅಲ್ಲೇ ದೇವಾಲಯ, ಅಲ್ಲೇ ಬೆತ್ಲೆಹೇಮ್ ಎಲ್ಲ ಒಂದು ಪ್ರದೇಶಗಳು ಅಲ್ಲೇ ಇವೆ. North is where you have this Galilee, Capernaum, Nazareth, Bethany, all these places. ಈ ಉತ್ತರ ಪ್ರದೇಶದಲ್ಲಿ ಕಪೆರ್ನೌಮ್, ನಾಜರೇತ್, ಬೆಥನಿ ಅವೆಲ್ಲ ಕೂಡ ಆ ಒಂದು ಭಾಗದಲ್ಲಿವೆ. Now there is an exodus happening from India to other countries. You know that. ಇವತ್ತು ಭಾರತ ದೇಶದಿಂದ ಬಿಟ್ಟು ಜನರು ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. We want to go to Canada, we want to go to UK. That's a trend. ಈಗ ಟ್ರೆಂಡ್ ಅಂದ್ರೆ ಜನರು ಕೆನಡಾಗೆ ಹೋಗಿ ಬಯಸ್ತಾರೆ, ಯುಕೆಗೆ ಹೋಗೋದಕ್ಕೆ ಬಯಸ್ತಾರೆ. But some people write in Facebook and all, I'm sure it is true, they face that issue of racism when they go there. ಅಲ್ಲಿ ಫೇಸ್ಬುಕ್ಗಳೆಲ್ಲ ನಾವು ಓದ್ತೇವೆ, ಅದು ನಾನು ನಿಜ ಅನ್ಕೊಳ್ತೇನೆ. ಅಲ್ಲಿ ಹೋದಾಗ ನಮ್ಮ ದೇಶ ಜನರನ್ನ ಬಹಳ ಕೀಳ್ಮಟ್ಟದಿಂದ ನೋಡುವಂತ ಸ್ವಭಾವ ಅಲ್ಲಿದೆ. I also have some cousins in these places. They say in the school itself, others, when they sit with Indians, they will move. ನನ್ನ ಕೆಲವು ಕಸಿನ್ಸ್ ಅಲ್ಲೆಲ್ಲ ಕೂಡ ಇದ್ದಾರೆ. ಸ್ಕೂಲ್ಗಳಲ್ಲೇ ನಮ್ಮ ಭಾರತ ಜನರು ಕೂತ್ಕೊಂಡ್ರೆ ಜನರು ಅವ್ರನ್ನ ದೂರವಾಸ ಸರಿತಾರೆ. ರೇಸಿಸಮ್ ಅಂತೇವೆ ಅದನ್ನ. In India we have caste system. ನಮ್ಮ ಇಂಡಿಯಾದಲ್ಲಿ ಕ್ಯಾಸ್ಟಿಸಮ್ ಇದೆ. Internationally racism. ಅಂತಾರಾಷ್ಟ್ರೀಯ ದೇಶಗಳಲ್ಲಿ ರೇಸಿಸಮ್ ಇದೆ. In Palestine, south people don't like north people. ಈ ಒಂದು ಪಾಲೆಸ್ತೈನ್ ದೇಶದಲ್ಲಿ ದಕ್ಷಿಣ ಭಾಗದ ಜನರಿಗೆ ಉತ್ತರ ಭಾಗದ ಜನರು ಕಂಡ್ರೆ ಆಗಲ್ಲ. People in Jerusalem, Judea, they are very proud about their ancestry and religion. ದಕ್ಷಿಣ ಭಾಗದ ಜನರು, ಯೆರೂಸಲೇಮು, ಯೂದಾಯ ಸೀಮೆಯ ಜನರು ತಮ್ಮ ಒಂದು ಪರಂಪರೆಯ ಕುರಿತು ಬಹಳ ಗರ್ವದಿಂದ ನಡೆಯುವಂತ ಜನರು. North people, Galilee, fishermen, they are Jewish people, but their
South people's understanding is all mixed people. Don't give for marriage there. If there is any marriage happening between North and South in the first century, attendance will be 1,000 people expected, 100 people will come. ಈ ಉತ್ತರ ಭಾಗ ದಕ್ಷಿಣ ಭಾಗದ ಜನರಿಗೆ ಆಗ್ತಾ ಇರಲಿಲ್ಲ. ಅಲ್ಲಿ ಬರೀ ಮೀನುಗಾರರು, ಕೆಳಮಟ್ಟದ ಜನರು ಮದುವೆ ಆಗ್ಬೇಕಂದ್ರೂ ಕೂಡ ಅವ್ರ ಜೊತೆ ಕೊಡಬೇಡಿ ಅಂತ ಹೇಳ್ಕೊಳ್ತಾರೆ. ಒಂದು ವೇಳೆ ಆದ್ರೂ ಕೂಡ 1000 ಜನ ಬರೋ ಜಾಗದಲ್ಲಿ 100 ಜನ ಮಾತ್ರ ಬರ್ತಾರೆ. They will say, even 100 people when they come for that wedding will say, what happened? What happened? ಆ 100 ಜನ ಬಂದ್ರು ಕೂಡ ಮಾತಾಡ್ಕೊಳ್ತಾರೆ, ಯಾಕೆ ಈ ಮದುವೆ ನಡೀತಾ ಇದೆ ಅಂತ. Why from south he married a girl from north? ಈ ದಕ್ಷಿಣ ಭಾಗ ಹುಟ್ಟಿದಂತ ಗಂಡು ಹೋಗಿ ಉತ್ತರ ಭಾಗದ ಹೆಣ್ಣನ್ನ ಯಾಕೆ ಮದುವೆ ಆಗ್ತಾ ಇದ್ದಾನೆ? Then somebody will say, they studied together. ಯಾರೊಬ್ರು ನೋಡಿ ಹೇಳ್ಕೊತಾರೆ, ಇಬ್ರು ಒಟ್ಟಾಗಿ ಓದಿದ್ರು ಅಂತ. That is how it is. ಅದೇ ಆ ರೀತಿ ಇತ್ತು ಆ ದಿನಗಳಲ್ಲಿ. Jesus' passport is not south. ಯೇಸು ಸ್ವಾಮಿಯ ಪಾಸ್ಪೋರ್ಟ್ ದಕ್ಷಿಣ ಭಾಗದಲ್ಲ. Living in Judea, no. ಆದ್ರೆ ಯೂದಾಯದ ವ್ಯಕ್ತಿ ಎಂಬುದಾಗಿಲ್ಲ ಆತನ ಪಾಸ್ಪೋರ್ಟ್. Living in Jerusalem, no. ಅದು ಯೆರೂಸಲೇಮಲ್ಲಿ ಇದ್ದಂತ ಜನ ಎಂಬ ಪಾಸ್ಪೋರ್ಟ್ ಅಲ್ಲ. Son of God's passport is living in Capernaum. ಇದು ದೇವರ ಮಗನು ಕಪೆರ್ನೌಮಿನ ಜನ ವ್ಯಕ್ತಿ ಎಂಬುದಾಗಿ ಬರೆಯಲ್ಪಟ್ಟಿದೆ. Jesus will give us shocks. ಯೇಸು ಸ್ವಾಮಿ ಯಾವಾಗಲೂ ಕೂಡ ನಮಗೆ ಶಾಕ್ ಗಳನ್ನು ಕೊಡುವಂತ ವ್ಯಕ್ತಿ. His words will give us shock. ಆತನ ಮಾತುಗಳು ನಮಗೆ ಶಾಕ್ ಕೊಡ್ತವೆ. His works will give us shock. ಆತನ ಕಾರ್ಯಗಳು ನಮಗೆ ಶಾಕ್ ಅನ್ನು ಕೊಡ್ತವೆ. 9:1 he is coming to his town. 9ನೇ ಅಧ್ಯಾಯ 1ನೇ ವಚನ, ಆತ ತನ್ನ ಸ್ವಂತ ಊರಿಗೆ ಬರ್ತಾ ಇದ್ದಾನೆ. And in his town in 9:9 he is calling whom? ಆ 9ನೇ ಅಧ್ಯಾಯ 9ನೇ ವಚನದಲ್ಲಿ ಯೇಸು ಸ್ವಾಮಿ ಯಾರನ್ನ ಕರೀತಾ ಇದ್ದಾನೆ? Matthew the tax collector. ಮತ್ತಾಯನು ಒಬ್ಬ ಸುಂಕದ ವ್ಯಕ್ತಿಯನ್ನ. This tax collection and sinner connection in Matthew 11:19. If you see Matthew 11:19, you can see the words together put tax collectors and sinners. The people cannot think tax collectors independently, always tax collectors and sinners. ಈ ಸುಂಕದವರಿಗೂ ಪಾಪಿಗಳಿಗೂ ಯಾವಾಗಲೂ ಕೂಡ ಒಂದು ಸಂಬಂಧ. ಈ ಸುಂಕದವರು ಯಾವಾಗಲೂ ಕೂಡ ಪಾಪಿಗಳೊಟ್ಟಿಗೆ ಜೋಡಿಸ್ತಾ ಇದ್ರು. In Matthew 18:17 also tax collectors and sinners. ಮತ್ತಾಯನು 18:17 ಕೂಡ ಈ ಸುಂಕದವರು ಪಾಪಿಗಳು ಕನೆಕ್ಷನ್ ನೋಡ್ತೇವೆ. Now this is that beauty of the gospel. ಈ ಸುವಾರ್ತೆಯ ಸೌಂದರ್ಯ ಇದೆ ನೋಡಿ. He is having a passport of Capernaum. ಆತನಿರುವಂತ ಪಾಸ್ಪೋರ್ಟ್ ಯಾವ ಊರ್ದು? ಕಪೆರ್ನೌಮ್ದು. The most rejected person, Matthew, the first word, come follow me. ಎಲ್ಲರಿಗಿಂತ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿ ಮತ್ತನ್ನ ನೋಡಿ ಯೇಸು ಸ್ವಾಮಿ ಕರೀತಾ ಇದ್ದಾರೆ, ಬಾ ನನ್ನನ್ನು ಹಿಂಬಾಲಿಸು ಎಂಬುದಾಗಿ. South people will say, are you mad? ದಕ್ಷಿಣ ಭಾಗದ ಜನರು ನೋಡಿ ಕೇಳ್ತಾರೆ, ಯೇಸು ಸ್ವಾಮಿ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಾರೆ. Even north people will say, select one of us, we are not tax collectors. ಉತ್ತರ ಭಾಗದಲ್ಲೂ ಕೂಡ ಬೇರೆ ಜನರು ಹೇಳ್ತಾರೆ, ಯಾಕೆ ಸುಂಕದವನ್ನು ಆರಿಸ್ಕೊಳ್ತಾ ಇದೆ, ನಮ್ಮನ್ನು ಆರಿಸ್ಕೋಬಹುದಾಗಿತ್ತಲ್ಲ. Jesus did not come for the righteous people. ಯೇಸು ಸ್ವಾಮಿ ನೀತಿವಂತರಿಗೋಸ್ಕರ ಬರಲಿಲ್ಲ. Jesus came for sinners. ಯೇಸು ಸ್ವಾಮಿ ಪಾಪಿಗಳಿಗೋಸ್ಕರ ಬಂದ್ರು. Matthew understood that. ಮತ್ತಾಯನಿಗೆ ಅದು ಅರ್ಥವಾಗಿತ್ತು. He is putting himself in that story. This is a miracle. I am saved is a miracle. ಮತ್ತಾಯನು ಆ ಅದ್ಭುತಗಳ ಕಥೆಗಳ ನಡುವೆ ತನ್ನ ಕಥೆನ ಹಾಕೊಂಡು ನಾನು ರಕ್ಷಣೆ ಹೊಂದಿದ್ದಾನೆ, ಅದೇ ಅದ್ಭುತ ಎಂಬುದಾಗಿ ಹೇಳ್ತಾ ಇದ್ದಾನೆ. There is a Dutch painter. His name is Rembrandt. ಡಚ್ ಪೇಂಟರ್ ಬೈ ದ ಡಚ್ ಎಂಬ್ರಾಂಡ್ ಎಂಬುದಾಗಿ. In Google, after this meeting, if you search Rembrandt, his paintings will come. ನೀವು ಗೂಗಲ್ ಅಲ್ಲಿ ಡಚ್ ರೆಂಬ್ರಾಂಡ್ ಎಂಬುದಾಗಿ ಪೇಂಟರ್ ಅಂತ ಹಾಕಿದ್ರೆ ಆತನ ಪಿಕ್ಚರ್ಗಳ ಆರ್ಟ್ಗಳೆಲ್ಲ ಬರ್ತವೆ. One of his famous paintings is the cross of Christ. ಆತನ ಎಲ್ಲ ಒಂದು ಪೇಂಟ್ಗಳಿಗಿಂತ ಮಾತ್ಕರವಾದದ್ದು ಯೇಸು ಸ್ವಾಮಿ ಶಿಲುಬೆ ಮೇಲೆ ಇದ್ದಂತ ಪೇಂಟಿಂಗ್. He drew that cross and there are so many people waiting, looking at it, including Mother Mary is there, soldiers are there, centurion, all are waiting. ಆತ ಶಿಲುಬೆಯನ್ನ ಚಿತ್ರಿಸಿ ಯೇಸು ಸ್ವಾಮಿಯ ಮೇಲೆ ಇರ್ತಾನೆ, ಎಲ್ಲ ಜನರಲ್ಲಿದ್ದಾರೆ, ಯೇಸು ಸ್ವಾಮಿಯ ತಾಯಿಯಾದ ಮರಿಯಳಿದ್ದಾರೆ, ಸೈನಿಕರಿದ್ದಾರೆ, ಎಲ್ಲರೂ ಕೂಡ ಆತನ ನೋಡ್ತಾ ಇರತಕ್ಕಂತ ದೃಶ್ಯವನ್ನ ಆತನ ಚಿತ್ರ ಬಿಡಿಸಿದ್ದಾನೆ. When that art was published, ಯಾವಾಗ ಆ ಒಂದು ಕಲೆಯನ್ನ ಪಬ್ಲಿಷ್ ಆಗಿತ್ತು, so many people paid money to look at this beautiful drawing. ಆ ಒಂದು ಈ ಒಂದು ಕಲೆಯನ್ನ ನೋಡೋದಕ್ಕೋಸ್ಕರ ಜನರು ಬಹಳಷ್ಟು ಹಣವನ್ನು ಕೊಟ್ಟು ನೋಡಕ್ ಬರ್ತಾ ಇದ್ರು. Some of them noted an interesting thing in that picture. ಆ ಒಂದು ಕಲೆಯಲ್ಲಿ ಯಾರೋ ಒಬ್ರು ಬಹಳ ಆಸಕ್ತಿ ಮೂಡಿಸುವಂತ ವಿಷಯವನ್ನ ಕಂಡುಹಿಡಿದ್ರು. They looked at the crowd closely. ಆ ಒಂದು ಜನ ಸಮೂಹವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರು. They spotted the face of Rembrandt. ಅಲ್ಲಿ ರೆಂಬ್ರಾಂಡ್ ಮುಖವನ್ನ ಆ ಒಂದು ಜನರ ಮುಖಗಳ ಮೇಲೆ ಇತ್ತು. People asked him,
Why did you put your picture there? ಈ ರೆಂಬ್ರೆಂಡ್ ಜನರು ಕೇಳಿದ್ರು, ಯಾಕೆ ನಿನ್ನ ಮುಖವನ್ನ ಆ ಜನರ ಮುಖದ ಮೇಲೆ ಹಾಕಿದಿ ಎಂಬುದಾಗಿ. You were not there to crucify Jesus. ಯೇಸು ಸ್ವಾಮಿಯನ್ನ ಶಿಲುಬೆ ಹಾಕಿದಕ್ಕೆ ನೀನಿರಲಿಲ್ಲ. Mother Mary is there, but why did you put your face? ತಾಯಿಯಾದ ಮರಿಯಳಿದ್ದಾಳೆ, ನಿನ್ನ ಮುಖವನ್ನ ಯಾಕೆ ಬಿಡಿಸ್ಕೊಂಡಿದ್ಯಾ? You know what Rembrandt replied? ರೆಂಬ್ರೆಂಡ್ ಏನ್ ಹೇಳಿದ್ರು ಗೊತ್ತಾ ಅದಕ್ಕೆ? I too was there. ನಾನು ಕೂಡ ಅಲ್ಲಿದ್ದೆ. That is because of me. ಆತನ ಯೇಸು ಸ್ವಾಮಿ ಶಿಲುಬೆ ಮೇಲೆ ಇರಕ್ಕೆ ಕಾರಣ ನಾನೇ. That is what Matthew is doing. ಮತ್ತನು ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. I am not a saint. ನಾನು ಒಬ್ಬ ಪರಿಶುದ್ಧವಾದ ವ್ಯಕ್ತಿ ಅಲ್ಲ. He was a sinner. ನಾನೊಬ್ಬ ಪಾಪಿ. I crucified Jesus. ಯೇಸು ಸ್ವಾಮಿನ ಶಿಲುಬೆಗೆ ಹಾಕಿದ್ದು ನಾನೇ. If Jesus did not see me, I wouldn't be an evangelist writing. ಯೇಸು ಸ್ವಾಮಿಯು ನನ್ನನ್ನು ನೋಡದೆ ಹೋಗಿದ್ರೆ ಇವತ್ತು ಈ ಒಂದು ಪುಸ್ತಕವನ್ನ ಬರೆಯಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. Are you ready to see something more? ಇಲ್ಲಿ ಬೇರೆ ವಿಷಯಗಳು Or ಕಾಣ್ತಾ ಇದೆಯಾ? tired? You're tired. ಅಲ್ಲಿ ಸುಸ್ತಾಗ್ಬಿಟ್ಟಿದ್ಯಾ? In the previous chapter, in chapter 7, I told you the story of centurion. 7ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಹೇಳಿದೆ ಅಲ್ಲೊಬ್ಬ ಶತಾಧಿಪತಿಯ In chapter 8, I'm sorry, in chapter 8, that story of centurion, the second miracle, centurion, right? 8ನೇ ಅಧ್ಯಾಯದಲ್ಲಿ 2ನೇ ಅದ್ಭುತ, ಆ ಶತಾಧಿಪತಿಯ ಅದ್ಭುತ. The same story is there in another gospel. ಇದೇ ಕತೆ ಇನ್ನೊಂದು ಸುವಾರ್ತೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. Which gospel? Anybody knows? ಯಾರಿಗಾರ ಗೊತ್ತಾ ಯಾವ ಸುವಾರ್ತೆ ಅಂತ? The centurion's story, miracle story, is there in one more gospel. ಈ ಒಂದು ಶತಾಧಿಪತಿಯ ಒಂದು ಅದ್ಭುತ ಇನ್ನೊಂದು ಪುಸ್ತಕದಲ್ಲಿ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿದೆ. ಯಾವ್ದಂತ ಗೊತ್ತಾ ಅದು? Luke, in Luke chapter 7 verse 4 onwards, same story is there. ಲೂಕನ ಸುವಾರ್ತೆ 7ನೇ ಅಧ್ಯಾಯ 4ರಿಂದ ಇದೇ ಕಥೆಯು ಬರೆಯಲ್ಪಟ್ಟಿದೆ. But when Matthew is writing the story, he is writing in a different way. ಆದರೆ ಮತ್ತೇನು ಬರಿಬೇಕಂದ್ರೆ ಅದೇ ಕಥೆಯನ್ನ ಇನ್ನೊಂದು ರೀತಿಯಲ್ಲಿ ಬರಿತಾ ಇದ್ದಾನೆ. You know what is the difference? ಅಲ್ಲಿ ವ್ಯತ್ಯಾಸ ಏನು ಗೊತ್ತಾ? What is there in Luke 7:4 and 5? ಲೂಕನು 7, 4, 5ರಲ್ಲಿ ಏನು ಬರೆಯಲ್ಪಟ್ಟಿದೆ? When the centurion is brought before Jesus, ಈ ಶತಾಧಿಪತಿಯನ್ನ ಯೇಸು ಸ್ವಾಮಿ ಬಳಿಗೆ ಕರೆತಂದಾಗ in Luke you will read, please heal his servant because the centurion has done so much for us, he built a synagogue. ಅನೇಕ ಯಹೂದ್ಯರ ಜನರು ಬಂದು ಯೇಸು ಸ್ವಾಮಿ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದಾರೆ, ದಯವಿಟ್ಟು ಈ ಶತಾಧಿಪತಿ ಆಳನ್ನು ಗುಣಪಡಿಸು, ಏಕೆಂದ್ರೆ ತುಂಬಾ ಆತನು ಬಹಳ ಒಳ್ಳೆ ವ್ಯಕ್ತಿ, ನಮಗೆ ಅಂತ ಸಭಾಮಂದಿರ ಕಟ್ಟಿಸ್ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. Like if somebody comes to church, somebody will come and say, Pastor, you know, he has so many plots and building, come sit in the front. ಒಬ್ಬ ವ್ಯಕ್ತಿ ಶ್ರೀಮಂತ ವ್ಯಕ್ತಿ ಬಂದ್ರೆ ಕೆಲವು ಬಂದು ಪಾಸ್ ಹೇಳ್ಬೋದು, ಪಾಸ್ ಬಹಳ ದೊಡ್ಡ ವ್ಯಕ್ತಿಯವರು ಶ್ರೀಮಂತ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ಮುಂದೆ ಕೂರಿಸಿ ಅಂತ ಹೇಳ್ತಾರೆ. Luke is writing, centurion is not a small guy, he built a synagogue for us, he's a big guy, Jesus please help him, heal. ಲೂಕನ ಸುವಾರ್ತೆಯಲ್ಲಿ ಲೂಕನ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಆತನು ಬಹಳ ದೊಡ್ಡ ವ್ಯಕ್ತಿ, ಸಭಾಮಂದಿರ ಕಟ್ಟಿಸ್ಕೊಟ್ಟಿದ್ದಾನೆ, ದಯವಿಟ್ಟು ಗುಣಪಡಿಸೋ ರೀತಿಯಲ್ಲಿ ಬರೆದಿದ್ದಾನೆ. When Matthew is writing centurion story, ಮತ್ತೇನು ಅದೇ ಶತಾಧಿಪತಿಯ ಕಥೆಯನ್ನು ಬರಿಬೇಕಂದ್ರೆ is he writing, he constructed synagogue, please heal him? ಆತನ ಆ ರೀತಿಯಾಗಿ ಬರಿತಾ ಇದ್ದಾನ, ಆತನು ಸಭಾಮಂದಿರ ಕಟ್ಟಿಸ್ಕೊಟ್ಟಿದ್ದಾನೆ, ದಯವಿಟ್ಟು ಗುಣಪಡಿಸಿ ಎಂಬುದಾಗಿ ಆ ರೀತಿ ಇದೆಯಾ? Matthew understood something. ಮತ್ತನಿಗೆ ಒಂದು ವಿಷಯ ಅರ್ಥ ಆಗಿತ್ತು. It is not because I have done something. ಇದು ನಾನೇನೋ ಮಾಡಿದ ಕಾರ್ಯಗಳಿಂದ ಅಲ್ಲ. It is only because of grace. ಇದು ಕೇವಲ ದೇವರ ಕೃಪೆ ಎಂಬುದಾಗಿ. Can you all say it is because of grace that I am seated here? ನೀವೆಲ್ಲ ಕೂಡ ಹೇಳಕ್ ಸಾಧ್ಯನಾ ಇವತ್ತು ನಾನು ಕುಳಿತಿರೋದು ಅದು ದೇವರ ಕೃಪೆಯಿಂದಲೇ ಎಂಬುದಾಗಿ? If Jesus did not see me, I will not be here. ಯೇಸು ಸ್ವಾಮಿ ನನ್ನನ್ನು ನೋಡದೆ ಹೋಗಿದ್ರೆ ಇವತ್ತು ನಾನು ಇಲ್ಲಿ ಕುಳಿತುಕೊಳ್ಳಕ್ಕೆ ಆಗ್ತಾ ಇರಲಿಲ್ಲ. This is beautiful, Matthew, for me. ಇದು ಬಹಳ ಸುಂದರವಾದದ್ದು. Others are writing, centurion, please do something, he is a big man. Matthew is saying, no, he is nothing before God. If Jesus is not doing something for him, he is nothing. ಬೇರೆಯವ್ರು ಹೇಳ್ತಾ ಇದ್ರೆ ಬಹಳ ದೊಡ್ಡ ವ್ಯಕ್ತಿ, ಅದನ್ನ ಏನಾದ್ರು ಮಾಡಿ ಎಂಬುದಾಗಿ. ಆದರೆ ಮತ್ತೇನೋ ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಆ ದೇವರ ಮುಂದೆ ಏನೂ ಇಲ್ಲ ಎಂಬುದಾಗಿ. In Matthew 10, that list of disciples, Matthew is doing something differently. ಮತ್ತನ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಶಿಷ್ಯರ ಪಟ್ಟಿ ಬರೆಯಲ್ಪಟ್ಟಿದೆ. ಅಲ್ಲೂ ಕೂಡ ಮತ್ತೇನೋ ಒಂದು ವಿಶೇಷವಾದ ಕಾರ್ಯವನ್ನ ಮಾಡ್ತಾ ಇದ್ದಾನೆ. The same list is there in Mark 3. ಅದೇ ಒಂದು ಪಟ್ಟಿ ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ಕೂಡ ಇದೆ. Same disciples list is there also in Luke. ಲೂಕನ ಸುವಾರ್ತೆಯಲ್ಲೂ ಕೂಡ ಇದೇ ಶಿಷ್ಯರ ಪಟ್ಟಿಯಲ್ಲಿದೆ. But only Matthew is doing something unique in that list. ಅದು ಮತ್ತೇನು ಮಾತ್ರ ತಾನು ಬರೆದಂತ ಒಂದು ಕಥೆಯಲ್ಲಿ ಒಂದು ವಿಶೇಷತೆಯನ್ನ ನಾವು ಕಾಣ್ತೇವೆ. With his name he is adding something. ಆತನ ಹೆಸರೊಟ್ಟಿಗೆ ಇನ್ನೊಂದಿನ ಸೇರಿಸ್ತಾ ಇದ್ದಾನೆ. What is he adding? ಏನನ್ನ ಬರೆದಿದ್ದಾನೆ? Tax collector. ಸುಂಕದವನು. Jesus called Peter, Andrew, Matthew. He can just say Matthew, but he's not saying no. He called Matthew,
the tax collector. ಯೇಸು ಸ್ವಾಮಿಯು ಪೇತ್ರನ ಕರೆದ್ರು, ಆಂದ್ರೆನ ಕರೆದ್ರು ಎಂಬುದು ಆ ರೀತಿ ಸುಮ್ಮನೆ ಮತ್ತ ಎಂಬುದಾಗಿ ಸುಮ್ಮನಿರ್ಬೋದಾಗಿತ್ತು. ಆದ್ರೆ ಏನ್ ಬರೀತಾ ಇದ್ರೆ ಆತನು ಮತ್ತ ಇದನು ಸುಂಕದವನು ಎಂಬುದಾಗಿ. Mark, when he is writing this, he will not dare write Matthew the tax collector. It's like humiliating. ಮಾರ್ಕನು ಬರೀಬೇಕಂದ್ರೆ ಆತನು ಸುಂಕದವನಾದ ಮತ್ತ ಏನಂತ ಬರಿತಾ ಇಲ್ಲ, ಆತನ ಅವಮಾನಕ್ಕೆ ಗುರಿ ಮಾಡಕ್ಕೆ ಇಷ್ಟ ಇಲ್ಲ, ಆತನ ಬರೀ ಹೆಸರನ್ನ ಮಾತ್ರ ಬರೀತಾನೆ. But he, Matthew, when he writes about himself, he is saying, others may not write, but I cannot hide my past. ಅರೆ I am ಮತ್ತ saved by ಹೇಳ್ತಾನೆ, grace. ತನ್ನ ಸ್ವಂತ ಕಥೆನ ಬರಿಬೇಕಂದ್ರೆ ಬೇರೆಯವರು ನನ್ನ ಹಿಂದಿನ ಕತೆ ಬರಿದಿರಬಹುದು, ಆದ್ರೆ ನನ್ನ ಹಿಂದಿನ ಜೀವಿತವನ್ನ ನಾನು ಮರೆಯೋದಕ್ಕೆ ಸಾಧ್ಯ ಎಂಬುದಾಗಿ ತನ್ನ ಹಿಂದಿನ ಜೀವಿತದ ಬಗ್ಗೆ ಹೇಳ್ತಾ ಇದ್ದಾನೆ. I am bringing my message to a close. Invitation is for all. Salvation is by grace. Anybody can come in. ನನ್ನ ಸಂದೇಶನ ಮುಗಿಸ್ತಾ ಇದ್ದೇನೆ. ರಕ್ಷಣೆಯ ಒಂದು ಆಹ್ವಾನ ಎಲ್ಲರಿಗೂ ಕೂಡ ಕೊಡಲ್ಪಟ್ಟಿದೆ, ಅದು ಎಲ್ಲರಿಗೂ ಕೂಡ ಕೊಡಲ್ಪಟ್ಟಿದೆ, ಅದು ಕೃಪೆಯಿಂದ ಮಾತ್ರ. But second thing you have to see, salvation is free, but discipleship will cost us everything. ನಮ್ಮ ರಕ್ಷಣೆ ಅದು ಫ್ರೀ, ಅದು ಉಚಿತವಾದದ್ದು, ಆದರೆ ಶಿಷ್ಯತ್ವಕ್ಕೆ ಅದು ನಾವು ಬೆಲೆನ ಕಟ್ಟಬೇಕಾಗಿದೆ. ಅದನ್ನ ಎಲ್ಲ ನಮ್ಮ ಜೀವಿತದ ಎಲ್ಲವನ್ನು ಕೂಡ ಕೊಡಬೇಕಾಗುತ್ತೆ. Are you ready to see one last thing? ಒಂದು ಕೊನೆಯ ವಿಷಯವನ್ನು ಗುರುತಿಸಲಿಕ್ಕೆ ಸಿದ್ಧವಾಗಿದ್ದೀರಾ? When you open that Matthew 9:9, Jesus asked Matthew, come follow me. Then what is written in Matthew 9:9? ಮತ್ತೈನ ಸುವಾರ್ತೆ 9:9 ಯೇಸು ಸ್ವಾಮಿ ಮತ್ತೈನ ನೋಡಿ ನನ್ನ ಹಿಂಬಾಲಿಸು ಎಂಬುದು ಹೇಳಿದಾಗ ಇನ್ನೊಂದು ವಿಷಯ ಏನು ಬರೆದಿದೆ ಅಲ್ಲಿ? He got up and followed. ಅದನ್ನ ಎದ್ದು ಹಿಂಬಾಲಿಸ್ತಾನೆ. That's it. ಅಷ್ಟೇ. But when Luke is writing about Matthew, you know what he wrote? ಲೂಕನು ಮತ್ತನ ಬಗ್ಗೆ ಬರಿಬೇಕಂದ್ರೆ ಆತನ ಏನು ಬರೀತಾನೆ ಗೊತ್ತಾ? In Luke 5:28. ಲೂಕನು 5:28 he is writing about Matthew. ಆತನ ಮತ್ತನ ಬಗ್ಗೆ ಬರಿತಾ ಇದ್ದಾನೆ. Jesus called Matthew, come follow me. Then what is he got up and followed? Is that all? ಯೇಸು ಸ್ವಾಮಿಯು ಲೂಕನ ಕರೆದಾಗ, ಮತ್ತನ ಕರೆದಾಗ ಅವನು ಎದ್ದು ಹಿಂಬಾಲಿಸಿದ ಎಂಬುದಾಗ ಲೂಕನು ಬರೆದಿರೋದು he left everything. ಆತನು ಎಲ್ಲವನ್ನು ಕೂಡ ಬಿಟ್ಟು ಹಿಂಬಾಲಿಸಿದ ಎಂಬುದಾಗಿ. Is Matthew writing it? ಅದು ಮತ್ತೇನು ಬರಿತಾ ಇದ್ದಾನ? ಇಲ್ಲ, ಬರಿತಾ ಇಲ್ಲ. Why? ಯಾಕೆ? When he is writing about himself, he is not writing I left everything. ಅದು ತನ್ನ ಬಗ್ಗೆ ಅದು ಬರ್ಕೊಳ್ಬೇಕಂದ್ರೆ ಎಚ್ಚರದಿಂದ ಎಲ್ಲವನ್ನು ಬಿಟ್ಟು ಹಿಂಬಾಲಿಸಿದ ಎಂಬುದಾಗಿ ಬರ್ಕೊಳ್ತಾ ಇಲ್ಲ. Because he understood whatever I leave is nothing compared to this big God. ಏಕೆಂದ್ರೆ ಅದಕ್ಕೆ ಅರ್ಥ ಆಗಿತ್ತು, ಆತನಿಗೆ ಏನೇ ಬಿಟ್ಟರು ಕೂಡ ದೇವರಿಗೆ ಹೋಲಿಸುವುದಾದ್ರೆ ಅವೆಲ್ಲವೂ ಏನಿಲ್ಲ ಎಂಬುದಾಗಿ. When he is writing about all his problem. I am a tax collector, I am a sinner. That he is writing. ಆತನ ತನ್ನ ಬಗ್ಗೆ ಹೇಳ್ಕೊಳ್ಬೇಕಂದ್ರೆ ನಾನೊಬ್ಬ ಪಾಪಿ, ನಾನು ಸುಂಕದವನು ಎಂಬುದಾಗಿ ಹೇಳ್ಕೊಳ್ತಾ ಇದ್ದಾನೆ. But about leaving, he said I got up, I followed. ಎಲ್ಲ ಬಿಟ್ಟು ನಡೆದದ್ದು ಹೇಳ್ತಾ ಇಲ್ಲ, ನಾನು ಎದ್ದು ನಡೆದೆ ಎಂಬುದಾಗಿ ಬರೆದಿದ್ದಾನೆ ಅಷ್ಟೇ. Salvation is grace, by grace. ನಮ್ಮ ರಕ್ಷಣೆ ಅದು ಕೃಪೆಯಿಂದ ಮಾತ್ರ. Salvation is free. ರಕ್ಷಣೆ ಉಚಿತವಾದದ್ದು. But discipleship will cost us everything. ಆದರೆ ಶಿಷ್ಯತ್ವಕ್ಕೆ ನಾವು ಎಲ್ಲವನ್ನು ಕೂಡ ಕಟ್ಟಬೇಕಾಗುತ್ತೆ. He had a government job, Matthew. ಮತ್ತನಿಗೆ ಸರ್ಕಾರದ ಕೆಲಸ ಇತ್ತು. He lost his job. ಅದರ ಕೆಲಸವನ್ನ ಕಳ್ಕೊಂಡ. He lost his money. ತನ್ನ ಹಣವನ್ನ ಕಳ್ಕೊಂಡ. He lost his friends. ತನ್ನ ಸ್ನೇಹಿತರನ್ನ ಕಳ್ಕೊಂಡ. What did he get? ಆತನಿಗೆ ಏನ್ ಸಿಕ್ತು? He got a house. ಮನೆ ಸಿಕ್ತಾ? What did he get? ಏನ್ ಸಿಕ್ತು? He got only one thing. ಅದು ಸಿಕ್ಕಿದ್ದು ಒಂದೇ. He got Jesus. ಅದಕ್ಕೆ ಯೇಸು ಸಿಕ್ಕಿತು. History says he was martyred. ಚರಿತ್ರೆ ಹೇಳುತ್ತೆ ಆತನ ಕೊಂದಾಕುದ್ರು ಎಂಬುದಾಗಿ. 3 lessons from Matthew's calling. ಮತ್ತಯನ ಕರೆಯುವಿಕೆಯಿಂದ 3 ಪಾಠಗಳನ್ನ ನಾವು ಕಲ್ತ್ಕೊಳ್ಬೇಕಾಗಿದೆ. Salvation is by grace. ರಕ್ಷಣೆ ಅನ್ನೋದು ಕೃಪೆಯಿಂದ ಮಾತ್ರ. Discipleship will cost us everything. ನಾವು ದೇವರ ಶಿಷ್ಯರಾಗಬೇಕಾದ್ರೆ ನಾವು ದೊಡ್ಡ ಬೆಲೆನ ಕಟ್ಟಬೇಕಾಗಿದೆ. Reward of following Jesus is Jesus himself. ನಾವು ಯೇಸುವನ್ನ ಹಿಂಬಾಲಿಸೋದಕ್ಕೆ ನಮಗೆ ಸಿಗುವಂತ ಬಹುಮಾನ ಅಂದ್ರೆ ಯೇಸುವೆ. How many of us will say, thank you God that you saw me, that is why I am here today. ಎಜ್ಜನ ಹೇಳಕ್ಕೆ ಸಾಧ್ಯ, ಯೇಸುವೆ ನಿನ್ನನ್ನು ಕಂಡೆ ಅದಕ್ಕೋಸ್ಕರ ಇವತ್ತು ಇದ್ದೇನೆ ಎಂಬುದಾಗಿ. If Jesus' eyes, if it was not on us, we wouldn't have been here. ಯೇಸು ಸ್ವಾಮಿಯ ಕಣ್ಣುಗಳು ನಮ್ಮನ್ನು ನೋಡದೆ ಹೋಗಿದ್ರೆ ಈ ಮುಂಜಾನೆ ವೇಳೆ when he was walking out of Capernaum, he saw Matthew. That seeing, oh, that is grace. ಆ ಕಪೆರ್ನೌಮ್ ಬಳಿಯಲ್ಲಿ ಯೇಸು ಸ್ವಾಮಿ ನಡಿಬೇಕಂದ್ರೆ ಯೇಸು ಸ್ವಾಮಿ ಕಣ್ಣಂತ ದೃಷ್ಟಿ ಅದು ಕೃಪೆ. But in discipleship, where are we today? ನಮ್ಮ ಶಿಷ್ಯತ್ವದಲ್ಲಿ ನಾವು ಎಲ್ಲಿದ್ದೇವೆ? Do we have a tight rein on money? Are we holding it like this every time, praying, give me more, or we are keeping it loose?
ಹಣದ ಮೇಲೆ ಹೆಚ್ಚಾಗಿ ಹಿಡಿತವನ್ನು ಇಟ್ಕೊಂಡಿದ್ದೇವಾ? ದೇವರೇ ಇನ್ನೂ ಹೆಚ್ಚು ಕೊಡು ಎಂಬುದಾಗಿ ಅಥವಾ ಹಣವನ್ನು ಬಹಳ ಹಗುರವಾಗಿ ಇಟ್ಟಿದ್ದೆವು? What is our greatest excitement in Christian life? What is it? ಕ್ರೈಸ್ತವ ಜೀವಿತದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಉತ್ಸಾಹ ಮೂಡಿಸುವ ವಿಷಯ ಏನಾಗಿದೆ? If I give offering, I will get more. Is that excites us? ನಾನು ಕಾಣಿಕೆ ಕೊಟ್ರೆ ಇನ್ನೂ ಹೆಚ್ಚಾಗಿ ಸಿಗುತ್ತೆ, ಅದ ನಮಗೆ ಉತ್ಸಾಹ ಪಡಿಸುವ ವಿಷಯ. Or what excites us is Jesus himself. ನಮಗೆ ಉತ್ಸಾಹ ಪಡಿಸಬೇಕಾದ ವಿಷಯ ಒಂದೇ ಆಗಿರಬೇಕು, ಅದು ಯೇಸು ಒಂದೇ. Is Jesus himself. ಯೇಸು ಒಂದೇ. Would you close your eyes, bow your heads? ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ತಲೆಗಳನ್ನು ಬಾಗಿಸೋಣ. I want all of you to just thank the Lord for that grace today. ನೀವೆಲ್ಲರೂ ಕೂಡ ನೀವು ಪಡೆದುಕೊಂಡಿರುವ ಕೃಪೆಗೋಸ್ಕರ Hallelujah. ದೇವರನ್ನು ಸ್ತುತಿಸಿರಿ. Lord, thank you for the grace that you have showered upon my life. ದೇವರೇ, ನನ್ನ ಮೇಲೆ ನೀನು ಸುರಿಸಿರುವ ಕೃಪೆಗೋಸ್ಕರ ಸ್ತೋತ್ರ. Like tax collector, I was also rejected man. ಆ ಸುಂಕದವನ ರೀತಿಯಲ್ಲಿ ನಾನು ಕೂಡ ತಿರಸ್ಕರಿಸಲ್ಪಟ್ಟಂತ ವ್ಯಕ್ತಿ ಆಗಿದ್ದೆ. I am a sinner saved by grace. ನಾನು ಕೂಡ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಂತ ಪಾಪಿಯಾಗಿದ್ದೇನೆ. I am not born as a saint, ನಾನು ಒಬ್ಬ ಪರಿಶುದ್ಧ ವ್ಯಕ್ತಿಯಾಗಿ ಹುಟ್ಟಿದ್ದಲ್ಲ, but I am made saint by the blood of Christ. ಅದೇ ಯೇಸುವಿನ ರಕ್ತದ ಮೂಲಕ ನಾನು ಪರಿಶುದ್ಧನಾಗಿ ಮಾಡಲ್ಪಟ್ಟಿದ್ದೇನೆ. Help me to grow in discipleship. ಈ ಒಂದು ಶಿಷ್ಯತ್ವದಲ್ಲಿ ಬೆಳೆಯುವಂತೆ ಸಹಾಯ ಮಾಡು. May I hold my possessions loosely. ದೇವರೇ, ನನಗಿರುವ ಆಸ್ತಿ ಪಾಸ್ತಿ ಹಣವನ್ನ Just- ಹಗುರವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡು. Just like Matthew left everything, give me the grace to leave things behind to follow Jesus. ಮತ್ತೆ ಹೇಗೆ ತನ್ನ ಎಲ್ಲವನ್ನು ಕೂಡ ಬಿಟ್ಟು ಹಿಂಬಾಲಿಸಿದನೋ, ನಾವು ಕೂಡ ಎಲ್ಲವನ್ನು ಬಿಟ್ಟು ಹಿಂಬಾಲಿಸೋದಕ್ಕೆ ಬೇಕಾದ ಕೃಪೆಯನ್ನು ಕೊಡು. Even if suffering comes, even if cross comes, even if trouble come, help me to fix my eyes on Jesus. ದೇವರೇ, ಕಷ್ಟ ನೋವು ನಷ್ಟ ಏನೇ ಉಂಟಾದ್ರೂ ಕೂಡ ನನ್ನ ದೃಷ್ಟಿ ನಿನ್ನ ಮೇಲೆ ಮಾತ್ರ ಆಗಿರಲಿ. ಎಲ್ಲ ಕೂಡ ಎದ್ದು ನಿಂತುಕೊಳ್ಳೋಣ ದೇವರ ಸನ್ನಿಧಾನದಲ್ಲಿ.